Friend, ವೆಲ್ಕಮ್ ಟು ವಸ್ತ್ರ ವಿನ್ಯಾಸ್ ಫ್ಯಾಷನ್. ನೋಡಿ ಫ್ರೆಂಡ್, ಈ ದಿವಸ ನಿಮಗೆ ಎಂಬ್ರಾಯ್ಡ್ರಿ ಬ್ಲೌಸ್ಗಳನ್ನು ನೆಕ್ಕನ್ನು ಎಂಬ್ರಾಯ್ಡ್ರಿ ಹಾಕ್ಸಿರೋದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ. ಓಕೆ, ಪ್ರತಿಯೊಂದನ್ನು ಕೂಡ ನಾನು ಇದರಲ್ಲಿ ತಿಳಿಸಿರ್ತೀನಿ. ತುಂಬ ಜನ ಕೇಳ್ತಾ ಇದ್ದೀರಾ, ಸರ್ ಎಂಬ್ರಾಯ್ಡ್ರಿ ಹಾಕಿಸ್ಕೊತಾ ಇದ್ದೀವಿ, ಆದರೆ ಸ್ಟಿಚಿಂಗ್ ಮಾಡುವಾಗ ತುಂಬ ಪ್ರಾಬ್ಲಮ್ ಆಗುತ್ತೆ, ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಏನು ಅನ್ನೋದನ್ನು ಪ್ರತಿಯೊಬ್ಬರೂ ಕೇಳ್ತಾ ಇದ್ದೀರಲ್ವ. ಇವಾಗ ನೋಡಿ ನಾನು ತೋರಿಸ್ಕೊತಾ ಬರ್ತೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ನೋಡಿ, ಈ ರೀತಿ ನಾನು ಎಂಬ್ರಾಯ್ಡ್ರಿ ಎಲ್ಲ ಹಾಕಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಎಲ್ಲ ಹಾಕಾಗಿ ನೋಡಿ ಎಷ್ಟು ಕ್ಲಿಯರಾಗಿ ನಾನು ಎಂಬ್ರಾಯ್ಡ್ರಿ ಎಲ್ಲ ನೋಡ್ಕೊಳ್ಳಿ. ಒಂದೊಂದಾಗಿ ತೋರಿಸ್ಕೊತಾ ಬರ್ತೀನಿ. ನೋಡ್ಕೊತಾ ಬನ್ನಿ. ನೋಡಿ, ಇಲ್ಲಿ ಸ್ಲೀವ್ಸಿಗೆಲ್ಲ ಈ ರೀತಿ ಎಂಬ್ರಾಯ್ಡ್ರಿ ಹಾಕ್ಸಿದ್ದೀನಿ. ಇದು ಎಂಬ್ರಾಯ್ಡ್ರಿ ಬಂದುಬಿಟ್ಟು ನೋಡಿ ನಮಗೆ ಟೋಟಲಾಗಿ ಈ ರೀತಿ ಹಾಕ್ಸ್ಕೊಂಡಿದ್ದೀನಿ ನೋಡಿ. ಓಕೆ, ಇದಕ್ಕೆ ಇನ್ನು ಬೀಡ್ಸ್ಗಳೆಲ್ಲ ಹಾಕಬೇಕಾಗತ್ತೆ. ಇದು ಮಷಿನ್ ಎಂಬ್ರಾಯ್ಡ್ರಿ ಅಂದರೆ ಕಂಪ್ಯೂಟರ್ ಎಂಬ್ರಾಯ್ಡ್ರಿಯಲ್ಲಿ ಮಾಡಿಸಿದ್ದೀನಿ. ನೋಡಿದ್ರಲ್ಲ, ಇದೆರಡು ಸ್ಲೀವ್ಸು. ನೋಡಿ, ಇವಾಗ ಬ್ಯಾಕ್ ಬಂದುಬಿಟ್ಟು ನೋಡಿ ಈ ರೀತಿ ಮಾಡಿಸ್ಕೊಂಡಿದ್ದೀನಿ. ಇದನ್ನೇ ತುಂಬ ಜನ ಕೇಳ್ತಾ ಇದ್ದೀರಾ, ಈ ರೀತಿ ಹಾಕಿಸ್ಕೊಂಡಾಗ ಯಾವ ರೀತಿ ಕಟಿಂಗ್ ಮಾಡಬೇಕು ಏನು ಅನ್ನೋದನ್ನು ನಾನು ಇದನ್ನು ಇವಾಗ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ. ಓಕೆ, ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಡಿಸೈನು. ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಡಿಸೈನ್ ಮಾಡಿಸಿದ್ದೀನಿ. ಓಕೆ, ನೋಡಿ ಇದು ಈ ರೀತಿ. ಮತ್ತು ಇದನ್ನು ಕೂಡ ನೋಡಿ, ಕ್ಲಾತನ್ನು ಕೂಡ ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಅನ್ನೋದು ನೋಡಿ. ಕ್ಲಾತನ್ನು ಸೇಮ್ ಟು ಸೇಮ್ ಯಾವ ರೀತಿ ಬೇಕೋ ಅದೇ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದೆಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಯಾವ ರೀತಿ ಸ್ಟಿಚಿಂಗ್ ಮಾಡ್ತೀನಿ ಅನ್ನೋದನ್ನು ಈಗ ಒಂದೊಂದಾಗಿ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನೋಡ್ಕೊತಾ ಬನ್ನಿ. ನೋಡಿ, ಇದು ಫ್ರಂಟ್ ಭಾಗನೂ ಕೂಡ ನೋಡಿ ಇದು ನೆಕ್ ಬಂದಿದೆ ಈ ರೀತಿ. ಓಕೆ, ಈ ರೀತಿ ಹಾಕ್ಕೊಟ್ಟಿದ್ದಾರೆ ನೋಡಿ. ನೆಕ್ಕನ್ನು ನಾನು ಕಟಿಂಗ್ ಮಾಡ್ಕೊಂಡಿರೋದು ಕೂಡ ನೋಡಿ, ಇಲ್ಲಿ ನೆಕ್ಕಿನ ಭಾಗನ ನಾನು ಯಾವುದೇ ರೀತಿ ಕಟಿಂಗ್ ಮಾಡ್ಕೊಂಡಿಲ್ಲ, ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಮತ್ತು ಎಲ್ಲ ಭಾಗನೂ ಕ್ಲೀನಾಗಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಗೊತ್ತಾಗತ್ತಲ್ವ. ನೋಡಿ ಯಾವ ರೀತಿ ಕಟಿಂಗ್ ಮಾಡ್ಕೊಂಡಿದ್ದೀನಿ ಏನು ಅನ್ನೋದನ್ನು ನಾನಿಲ್ಲಿ ಪ್ರತಿಯೊಂದನ್ನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಲ್ವ. ನೋಡಿ, ಇದು ಸೆಂಟ್ರ್ ಡಾಟ್ಸು, ಬ್ಯಾಕು ಫ್ರಂಟ್ ಡಾಟ್ಸು, ನೋಡಿ ಇಲ್ಲಿ ಸೈಡ್ ಡಾಟ್ಸು, ಪ್ರತಿಯೊಂದು ಕೂಡ ನಾನು ಇದರಲ್ಲಿ ಕಟಿಂಗ್ ಮಾಡ್ಕೊಂಡಿದ್ದೀನಿ. ಒಂದೊಂದಾಗಿ ನೋಡ್ಕೊತಾ ಬನ್ನಿ ಕ್ಲೀನಾಗಿ. ನೋಡಿ ಎಷ್ಟು ಕ್ಲೀನಾಗಿ ನೆಕ್ಕು ಈ ರೀತಿ ಹಾಕ್ಕೊಟ್ಟಿದ್ದಾರೆ ನೋಡಿ. ನಾನು ಯಾವ ರೀತಿ ಮಾರ್ಕ್ ಮಾಡಿಕೊಟ್ಟಿರ್ತೀನಿ ಅದೇ ರೀತಿ ಕಟಿಂಗ್ ಮಾಡಿಕೊಟ್ಟಿರ್ತಾರೆ. ಇದು ಎಂಬ್ರಾಯ್ಡ್ರಿ ಹಾಕ್ಕೊಟ್ಟಿರ್ತಾರೆ. ಓಕೆ, ಗೊತ್ತಾಯ್ತಲ್ವ. ಇದು ಬ್ಯಾಕು ಫ್ರಂಟು ಆಯಿತು. ಇವಾಗ ನೋಡಿ, ಇದು ಕ್ರಾಸ್ ಪಟ್ಟಿ ಬೆಲ್ಟು ನೋಡಿ, ಇದು ಕೂಡ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಎಲ್ಲ ನೋಡಿದ್ರಲ್ವ. ಇವಾಗ ಸ್ಲೀವ್ಸಿಂದ ಹಿಡಿದು ಎಲ್ಲ ಪ್ರತಿಯೊಂದನ್ನು ತೋರಿಸಿದ್ದೀನಿ. ನೋಡಿ, ಮೊದಲೇದಾಗಿ ನಾನು ಇವಾಗ ಸ್ಲೀವ್ಸ್ ತೊಗೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ರೀತಿ ಸ್ಲೀವ್ಸ್ ಬಂದಿದೆ ನೋಡಿ. ಇವಾಗ ನಾನು ಸ್ಲೀವ್ಸ್ ಕಟಿಂಗ್ ಮಾಡ್ಕೊಂಡಿದ್ದೀನಲ್ಲ, ಅದನ್ನು ನಾನು ಇವಾಗ ಕ್ಲೀನಾಗಿ ಅಟ್ಯಾಚ್ ಮಾಡ್ಕೊತೀನಿ. ಒಂದೊಂದಾಗಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ಏನು ಸ್ಟಿಚಿಂಗ್ ಹಾಕಿದಾರಲ್ಲ, ಇದ್ರ ಪಕ್ಕದಲ್ಲೇ ನಾನು ಸ್ಟಿಚಿಂಗ್ ಬರೋ ರೀತಿಯಲ್ಲಿ ಹಾಕ್ಕೊತೀನಿ. ನೋಡ್ಕೊಳ್ಳಿ. ನೋಡಿ, ಈ ರೀತಿ ಕ್ಲೀನಾಗಿ ಜೋಡಿಸ್ಕೊಂಡು ಈ ರೀತಿ ತೊಗೊಂಡಿದ್ದೀನಿ. ಇವಾಗ ನೋಡಿ, ನನಗೆ ಯಾವ ರೀತಿ ಬೇಕು ಆ ರೀತಿ ನಾನು ಇವಾಗ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ನೋಡಿ, ಈ ಕಡೆ ಸೈಡಲ್ಲಿ ಲೆವೆಲಾಗಿ ಕರೆಕ್ಟಾಗಿ ಬರಬೇಕು. ಇಲ್ಲೂ ನೋಡಿ, ಇಲ್ಲೂ ಕೂಡ ನಮಗೆ ಕರೆಕ್ಟಾಗಿ ಬರಬೇಕಲ್ವಾ. ಹಾಗೆ ನೋಡಿ, ನಾನಿಲ್ಲಿ ಫೆಜರ್ ಪುಟ್ಟು ಕೂಡ ನಾನು ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ. ನೋಡಿ, ಫೆಜರ್ ಪುಟ್ಟು ಕೂಡ ನೀವು ಸಿಂಗಲ್ ಸೈಡು, ಲೆಫ್ಟ್ ಸೈಡು, ರೈಟ್ ಸೈಡನ್ನು ಹಾಕ್ಕೊಳ್ಳಿ. ನಾನಿವಾಗ ಲೆಫ್ಟ್ ಸೈಡ್ ತೊಗೊಂಡಿದ್ದೀನಿ. ಲೆಫ್ಟ್ ಸೈಡ್ ತೊಗೊಂಡು ನೋಡಿ, ನಾನು ಈ ರೀತಿ ಇಟ್ಕೊಂಡು ಇವಾಗ ಸ್ಟಿಚಿಂಗ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಅಲ್ವಾ. ಇಲ್ಲಿಗೆ ಸ್ಟಿಚಿಂಗ್ ಬರಬೇಕಾಗತ್ತೆ. ಕ್ಲೀನಾಗಿ ನೋಡ್ಕೊತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಓಕೆ, ಪ್ರತಿಯೊಂದು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ನೋಡ್ಕೊತಾ ಬನ್ನಿ. ಹಿಂದಿನ ವಿಡಿಯೋಗಳೆಲ್ಲ ನಾನು ಸ್ಟಿಚಿಂಗು ಮತ್ತು ಕಟ್ಟಿಂಗು ಪ್ರತಿಯೊಂದು ತಿಳಿಸ್ಕೊಟ್ಟಿದ್ದೀನಿ. ಇದರಲ್ಲೂ ನೋಡಿ, ನಾನು ಇವಾಗ ಸ್ಲೀವ್ಸು ಯಾವ ರೀತಿ ಅಟ್ಯಾಚ್ ಮಾಡ್ಕೋಬೇಕು ತೋರಿಸ್ತಾ ಇದ್ದೀನಿ. ಓಕೆ, ಈ ರೀತಿ ಅಟ್ಯಾಚ್ ಮಾಡಿಕೊಂಡು ನೋಡಿ, ಈಗ ಇನ್ನೊಂದು ಸ್ಲೀವ್ಸನ್ನು ತೊಗೊತಾ ಇದ್ದೀನಿ. ಫಸ್ಟಿಗೆ ನಾನು ಪೂರ್ತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊತೀನಿ, ಆನಂತರ ಸ್ಟಿಚಿಂಗ್ ಮಾಡ್ಕೊತೀನಿ. ನೋಡಿ, ಇದು ಕೂಡ ನಾನು ಇವಾಗ ಲೆವೆಲ್ಲಾಗಿ ಮಾಡಿ ನಿಮಗೆ ಯಾವ ಲೆವೆಲ್ ಬೇಕು ಆ ಲೆವೆಲ್. ಇದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ನಾವು ಯಾವ ರೀತಿ ಡಿಸೈನ್ ಬಟ್ಟೆ ಕೊಟ್ಟಿರ್ತೀವಿ ಅದೇ ರೀತಿ ಅವರು ಸೆಟ್ಟಿಂಗ್ ಮಾಡಿ ಹಾಕಿರ್ತಾರೆ. ಅದೇ ನಾವು ನಾವೇ ಓನಾಗಿ ಮಿಷಿನ್ನಲ್ಲಿ ಇದು ಮಾಡಿಸೋದಾದರೆ ನಾವು ಮಾರ್ಕ್ ಏನು ಮಾಡಿರ್ತೀವಿ ಸ್ವಲ್ಪನೂ ಕೂಡ ಡಿಫ್ರೆಂಟ್ ಇಲ್ದಂಗೆ ಮಾಡಿಕೊಡ್ತಾರೆ. ಸ್ವಲ್ಪ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಆದಾಗ ಏನಾಗುತ್ತೆ ಅಂದರೆ ಸ್ವಲ್ಪ ಮಿಸ್ಟೇಕ್ ಆಗುತ್ತೆ. ನಾವು ಅನುಸರಿಸ್ಕೊಂಡು ಸ್ಟಿಚಿಂಗ್ ಮಾಡೋಕ್ಕೆ ರೆಡಿ ಇರಬೇಕು. ಇಲ್ಲ ಅಂದರೆ ನಾವು ಮಾರ್ಕ್ ಹಾಕಿರೋದೇ ಬೇರೆ, ಅಲ್ಲಿ ಬಂದಿರೋದೇ ಬೇರೆ ಆಗಿರುತ್ತೆ. ಆದ್ದರಿಂದ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಆಗಿದೆ ನೋಡಿ. ಇವಾಗ ನೋಡಿದ್ರಲ್ವ ಎಷ್ಟು ಕ್ಲೀನಾಗಿ ಬಂತು ನೋಡಿ ಇವಾಗ. ಓಕೆ, ಇದಕ್ಕೆ ಬೇಕಾದ್ರೆ ಸ್ಲೀವ್ಜಿಗೂ ಬೇಕಾದ್ರೆ ನೀವು ಕೆಳಗಡೆ ಮತ್ತೆ ಬಟನ್ಗಳು ಹಾಕ್ಬೋದು. ಇವಾಗೆಲ್ಲ ತುಂಬ ಟ್ರೆಂಡಿಂಗ್ ಓಡ್ತಾ ಇದೆ ಅಲ್ವಾ, ಅದು ಕೂಡ ಹಾಕ್ಕೋಬೋದು. ಇಲ್ಲ ಅಂದರೆ ಈ ರೀತಿ ಬರುತ್ತೆ ನೋಡಿ. ಸ್ಲೀವ್ಜಿಗೆ ಎಷ್ಟು ಕ್ಲೀನಾಗಿ ಬಂದಿದೆ. ಓಕೆ,
ಇದ್ರ ಮೇಲೆ ಒಂದು ಪಿನ್ನರಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಫ್ರಂಟು ಸ್ಲೀವ್ಸು ಎಲ್ಲ ಕ್ಲೀನಾಗಿ ರೆಡಿ ಆಯಿತು ನೋಡಿ. ಇವಾಗ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಅಲ್ವಾ ನೋಡಿ, ಈ ರೀತಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಇದನ್ನು ಹೀಗೆ ಒಂದು ಫೋಲ್ಡ್ ಮಾಡಿದ್ರೆ ಸ್ಲೀವ್ಸು ರೆಡಿ. ನೋಡಿ ಎಷ್ಟು ಕ್ಲೀನಾಗಿ ಬಂತಲ್ವಾ ಸ್ಲೀವ್ಸಿಂದು. ಇಷ್ಟೇ ಇದು, ಇದ್ರದ್ದೇನು ತುಂಬ ಕೆಲಸ ಇರೋದೇನಿದ್ರು ನಮಗೆ ಇನ್ನು ನೆಕ್ಕಿದ್ದಿದೆ ಅಲ್ವಾ, ನೆಕ್ಕು ತುಂಬ ಕೆಲಸ ಆಗುತ್ತೆ. ಅದರಿಂದ ಸ್ಲೀವ್ಸ್ ಎಲ್ಲ ಫಸ್ಟು ತೋರಿಸ್ತಾ ಇದ್ದೀನಿ. ಸ್ಲೀವ್ಸು ಫ್ರಂಟು ಎಲ್ಲ ಅಟ್ಯಾಚ್ ಆದಮೇಲೆ ನಿಮಗೆ ಬ್ಯಾಕ್ ಭಾಗನ ತೋರಿಸ್ಕೊಡ್ತೇನೆ. ಓಕೆ, ನೋಡ್ಕೊತಾ ಬನ್ನಿ. ನೋಡಿ ಲೈನಿಂಗ್ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ತುಂಬ ಜನ ಏನು ಮಾಡ್ತಿದ್ದೀರಾ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡೋರು ಯಾರು ಅಂತ ಸುಮ್ಮನೆ ಇಲ್ಲೊಂದು ಸ್ವಲ್ಪ ಅಟ್ಯಾಚ್ ಮಾಡಿಕೊಂಡು ಹಾಗೆ ಸ್ಟಿಚ್ ಮಾಡ್ತೀನಿ. ಆ ರೀತಿ ಮಾಡೋಕೆ ಹೋಗ್ಬೇಡ್ರಿ, ಫಿನಿಶಿಂಗ್ ಬರೋದಿಲ್ಲ ಮತ್ತು ಬ್ಲೌಸಲ್ಲಿ ಪ್ರಾಬ್ಲಮ್ಗಳು ಶುರು ಆಗ್ತವೆ. ಎಷ್ಟು ಬೇಕಾದ್ರೆ ಸ್ಟಿಚಿಂಗ್ ಮಾಡ್ಬೋದು, ಆದರೆ ಬಿಚ್ಚಿ ಮಾಡಿ ಅಂದರೆ ಮಾತ್ರ ತುಂಬ ಕೋಪ ಬಂದುಬಿಡುತ್ತೆ. ಈ ಕೆಲಸ ಯಾರು ಮಾಡ್ತಾರಪ್ಪ ಅಂತೇಳಿ. ಅದಕ್ಕೋಸ್ಕರ ಆ ರೀತಿ ಆಗದೇ ಇರೋ ರೀತಿಯಲ್ಲಿ ನೀವು ಸ್ಟಿಚಿಂಗ್ ಮಾಡಬೇಕು. ಇಲ್ಲ ಅಂದರೆ ನೋಡಿ. ಓಕೆ, ಸ್ಲೀವ್ಸ್ ನೋಡಿ ಎಷ್ಟು ಕ್ಲೀನಾಗಿ ರೆಡಿ ಆಯಿತು. ಓಕೆ ನೋಡಿ, ಒಂದು ಭಾಗ ಸ್ಲೀವ್ಸು ರೆಡಿ ಆಯಿತು. ಇದು ರೈಟ್ ಸೈಡ್ ಸ್ಲೀವ್ಸು ರೆಡಿ ಆಯಿತು. ಇವಾಗ ನೋಡಿ ಲೆಫ್ಟ್ ಸೈಡ್ ಸ್ಲೀವ್ಸ್ ಇದು ನೋಡಿ. ಲೆಫ್ಟ್ ರೈಟು ಗೊತ್ತಾಗಿಲ್ಲ ಅಂದರೆ ಮಾರ್ಕ್ ಮಾಡ್ಕೊಳ್ಳಿ. ನಮಗೆ ಡೈಲಿ ಸ್ಟಿಚಿಂಗ್ ಮಾಡಿ ಗೊತ್ತಿರೋದ್ರಿಂದ ನಾವು ಯಾವುದೇ ರೀತಿ ಮಾರ್ಕ್ ಮಾಡ್ಕೊಳೋದಿಲ್ಲ. ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ಎರಡು ಸ್ಲೀವ್ಸು ರೈಟಿಗೆ ಮಾಡಿಕೊಂಡು ಆಮೇಲೆ ಸ್ಟಿಚಿಂಗ್ ಆಗಬೇಕಾದ್ರೆ ತುಂಬ ಒದ್ದಾಡ್ತಾರೆ, ಮತ್ತು ಬಿಚ್ಚು ಒಲಿ ಅಂತ ಆಗುತ್ತೆ. ಆ ರೀತಿ ಎಲ್ಲ ಮಾಡ್ಕೊಳಕ್ಕೆ ಹೋಗಬೇಡಿ. ಇದು ಕೂಡ ಆಯಿತು. ಎರಡು ಸೈಡು ಕೂಡ ನಾನು ಲೈನಿಂಗ್ ಅಟ್ಯಾಚ್ ಮಾಡಿದ್ದೀನಿ. ಇವಾಗ ನೋಡಿ ಎಷ್ಟು ಕ್ಲೀನಾಗಿ ಲೈನಿಂಗ್ ಅಟ್ಯಾಚ್ ಆಯ್ತಲ್ವಾ. ಸ್ಲೀವ್ಸು ಮೇಯ್ನಾಗಿ ಲೈನಿಂಗ್ ಅಟ್ಯಾಚ್ ಕ್ಲೀನಾಗಿ ಮಾಡಿಕೊಂಡು ಈ ರೀತಿ ಎಕ್ಸ್ಟ್ರಾ ಇರೋಂಥ ಕ್ಲಾತನ್ನೆಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದರಲ್ಲಿ ಯಾವುದೇ ರೀತಿ ಸ್ಲೀವ್ಸಿಗೆ ಜಾಯಿಂಟ್ ಬಂದಿಲ್ಲ ನೋಡಿ. ಈ ರೀತಿ ಎರಡೂ ಕೂಡ ರೆಡಿ ಆಯ್ತು ನೋಡಿ. ಈ ರೀತಿ ಆಗಿದೆ. ಓಕೆ, ಕಾಣಿಸ್ತಿದೆ ಅಲ್ವಾ ಸ್ಲೀವ್ಸ್ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಎರಡೂ ಕೂಡ ಫ್ರಂಟು ನೋಡಿ, ಇಲ್ಲೂ ಕೂಡ ನೋಡಿ ಇದು ಅಪೋಸಿಟಲ್ಲೇ ಇರಬೇಕು ನೋಡಿ. ಇದು ಫ್ರಂಟು. ಓಕೆ, ಎರಡು ಸೈಡು ಫ್ರಂಟು ಕರೆಕ್ಟಾಗಿ ಬಂದಿದೆ. ಇಲ್ಲಿ ನೋಡಿ, ಇಲ್ಲಿ ಟಕ್ ಹೊಡೆದಿದ್ದೀನಲ್ವ, ಇಲ್ಲೂ ಟಕ್ ಹೊಡೆದಿದ್ದೀನಿ, ಇಲ್ಲೂ ಟಕ್ ಹೊಡೆದಿದ್ದೀನಿ. ಎರಡು ಅಪೋಸಿಟಲ್ಲಿ ಬಂದಿದೆ. ಅಪೋಸಿಟಲ್ಲಿ ಇರಬೇಕು ಹೀಗೆ. ಓಕೆ, ಇದೆರಡು ಸ್ಲೀವ್ಸ್ ರೆಡಿ ಆಯಿತು. ಮೊದಲೇದಾಗಿ ನೋಡಿ ನಾನು ಯಾವ ಕಡೆ ಡಿಸೈನ್ ಹಾಕಿರ್ತೀನಿ ಆ ಭಾಗನ ಫಸ್ಟ್ ರೆಡಿ ಮಾಡ್ಕೊತೀನಿ. ಆನಂತರ ಇನ್ನೊಂದು ಭಾಗನ ರೆಡಿ ಮಾಡೋಕ್ಕಾಗತ್ತೆ. ನೋಡಿ ಇಲ್ಲಿ ಮಾರ್ಕ್ ಮಾಡಿರೋದು ಇಲ್ಲಿಗಿದೆ. ಈ ಮಾರ್ಕಿಂಗಿಗೆ ಕರೆಕ್ಟಾಗಿ ನಾನು ಇಲ್ಲಿ ಒಂದು ಟಕ್ ಮಾಡ್ಕೊತೀನಿ. ಈ ರೀತಿ ನೋಡಿ, ನೀವು ಆದರೂ ಅಷ್ಟೇ ಮಾರ್ಕಿಂಗ್ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನಿಮ್ಗೆ ಈಸಿ ಆಗುತ್ತೆ. ಫಸ್ಟು ಎಂಬ್ರಾಯ್ಡ್ರಿ ಏನು ಹಾಕ್ಸಿರ್ತೀರಲ್ವ ಆ ಸೈಡು ಫಸ್ಟು ಸ್ಟಿಚ್ ಮಾಡ್ಕೊಳ್ಳಿ. ಆನಂತರ ನೀವು ಈ ಸೈಡನ್ನು ಮತ್ತೆ ಸ್ಟಿಚ್ ಮಾಡೋಕ್ಕೆ ಬರುತ್ತೆ. ನೋಡಿ ಈ ರೀತಿ ನೋಡಿ, ಇಲ್ಲಿ ಟಕ್ಕಿಂದ ಒಂದು 1/4 ಇಂಚು ಮುಂದೆ ಇಟ್ಟು ನಾನು ಇವಾಗ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಇದನ್ನೇ ಕೇಳ್ತಾ ಇರ್ತೀರಿ ಯಾವ ರೀತಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಏನು ಅಂಥೇಳಿ. ಈಗ ನೋಡಿ ಕ್ಲೀನಾಗಿ ನೋಡ್ಕೊಳ್ಳಿ. ನೋಡಿ ಇದು ಆಯ್ತಲ್ವಾ. ಇವಾಗ ಒಂದು 1/4 ಇಂಚು ಬಿಟ್ಟು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಆವಾಗ ನಿಮಗೆ ಎರಡೂ ಸೈಡು ಕೂಡ ಸೇಮ್ ಟು ಸೇಮ್ ಬರಬೇಕು ಅಂತ ನೋಡಿ ಈ ಥರ ಮಾಡ್ಕೊಂಡಿದ್ದೀನಲ್ಲ. ಇವಾಗ ನೋಡಿ ಇದು ಲೈನಿಂಗ್ ಕ್ಲಾತಲ್ಲಿ ಕಟಿಂಗ್ ಮಾಡಿದ್ದೀನಲ್ವ, ಈ ಪೀಸನ್ನು ಇದ್ರ ಮೇಲೆ ಇಡಬೇಕಾಗತ್ತೆ. ನೋಡಿ ಇದನ್ನು ಮೇಯ್ನಾಗಿ ನೀವು ನೋಡ್ಕೊಳ್ಳಿ. ತುಂಬ ಜನ ಗೊತ್ತಾಗ್ತಾ ಇಲ್ಲ ಅಂತಿದ್ದೀರಲ್ಲ, ನೋಡಿ ಇವಾಗ ನೀವು ಇದನ್ನು ಈ ರೀತಿ ಸೇಮ್ ಟು ಸೇಮು ಕಟ್ ಮಾಡ್ಕೋಬೇಕಾಗತ್ತೆ. ಯಾವುದು ನೀವು ಎಂಬ್ರಾಯ್ಡ್ರಿ ಫಸ್ಟು ಸ್ಟಿಚಿಂಗ್ ಮಾಡ್ಕೊಂಡಾದಮೇಲೆ ಈ ನೆಕ್ಕನ್ನು ಈ ರೀತಿ ಇನ್ನೊಂದು ಕಡೆ ಸೈಡನ್ನು ಈ ರೀತಿ ಕಟ್ ಮಾಡ್ಕೋಬೇಕಾಗತ್ತೆ. ಗೊತ್ತಾಯ್ತಲ್ವಾ. ನೋಡಿ ಎಷ್ಟು ಈಜಿ ಇದೆ ಅಲ್ವಾ. ತುಂಬ ಜನ ಏನು ಮಾಡ್ತಿದ್ದೀರಾ, ತಲೆ ಕೆಟ್ಟೋಗ್ತಾ ಇದೆ. ಅಯ್ಯೋ ಸರ್ ಏನು ಮಾಡೋದು ಅಂತ ತುಂಬ ಜನ ಕೇಳ್ತಾ ಇದ್ದೀರಾ. ಇನ್ಸ್ಟಾದಲ್ಲೂ ಅದೇ ಮೆಸೇಜ್ ಬರ್ತಾ ಇದೆ, ಇದರಲ್ಲೂ ಬರ್ತಾ ಇದೆ. ನೋಡಿ ಇವಾಗ ಮತ್ತೆ ನಾನಿವಾಗ ಕರೆಕ್ಟಾಗಿ 1/4 ಇಂಚು ಮಾರ್ಜಿನಿಗೆ ಸ್ಟಿಚ್ ಹಾಕ್ಕೊತಿದ್ದೀನಿ. ಈ ಥರ ಮಾಡಿದಾಗ ನಿಮಗೆ ಎರಡೂ ಸೈಡು ಸೇಮ್ ಟು ಸೇಮ್ ಬಂದುಬಿಡತ್ತೆ ನೋಡಿ. ಆಯ್ತಲ್ವಾ, ಎರಡೂ ಸೈಡು ಸೇಮ್ ಟು ಸೇಮ್ ಬಂತು ನೋಡಿ. ಇವಾಗ ನಿಮಗೆ ನೋಡಿದ್ರಲ್ವ, ಈ ಥರ ಕಟಿಂಗ್ ಮಾಡ್ಕೊಳ್ಳಿ. ಎರಡೂ ಸೈಡು ಅಷ್ಟೇ ಈ ಥರ ಕಟಿಂಗ್ ಮಾಡ್ಕೊಂಡಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಗಳು ಬರೋದಿಲ್ಲ ನೋಡಿ. ಆಯ್ತಲ್ವಾ. ಇವಾಗ ಒಂದು ಈ ರೀತಿ ಮಾಡಿಕೊಂಡು ಒಂದು ಕಿನ್ನರಿ ಸ್ಟಿಚ್ ಹಾಕ್ಕೊಬಿಟ್ರೆ ಫಿನಿಶಿಂಗು ಬೊಂಬಾಟ್ ಫಿನಿಶಿಂಗ್ ಬಂದುಬಿಡತ್ತೆ. ಓಕೆ, ಎಲ್ಲರೂ ಕೇಳೋದೇನಪ್ಪ ಅಂದರೆ ಫಿನಿಶಿಂಗ್ ಮೇಯ್ನು. ಓಕೆ, ಫಿನಿಶಿಂಗ್ ಬೇಕೇ ಬೇಕು. ಫಿನಿಶಿಂಗ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಕಸ್ಟಮರು ಒಪ್ಪೋದಿಲ್ಲ, ಸರಿ ಬಂದಿಲ್ಲಲ್ಲಪ್ಪ ಅಂತೇಳಿ. ಸ್ವಲ್ಪ ಇದ್ದಿದ್ರೂ ಕೂಡ ನಿಮಗೆ ಮೇಲೆ ಇದು ಮಾಡ್ತಾರೆ ನೋಡಿ. ಇದೇ ಮೇಯ್ನು. ಕೆಲವರು ಏನು ಮಾಡ್ತಿದ್ರೆ ಈ ರೀತಿ ಕರೆಕ್ಟಾಗಿ ಬರ್ತಾ ಇಲ್ಲ ನೋಡಿ. ಎಷ್ಟು ಕ್ಲೀನಾಗಿ ಬಂತು ನೋಡಿ. ಇವಾಗ ನಾನು ಫೋಲ್ಡಿಂಗ್ ಮಾಡಿ ಒಳಗಡೆ ಎಲ್ಲ ಕಟಿಂಗ್ ಮಾಡಿರೋದ್ರಿಂದ ಎಲ್ಲೂ ಕೂಡ ನನಗೆ ರೆಡ್ ಬಟ್ಟೆ ಮೇಲೆ ಬರ್ತಾ ಇಲ್ಲ ನೋಡಿ. ಎಷ್ಟು ಕ್ಲೀನಾಗಿ ಬಂತಲ್ವಾ. ಇವಾಗ ಇದ್ರ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೋದು ಬೇಕಿದ್ರೆ.
ಈಗ ನೋಡಿ ನನಗೆ ಇಲ್ಲಿ ಯಾವುದೇ ರೀತಿ ರೆಡ್ ಬಟ್ಟೆ ಹೊರಗಡೆ ಕಾಣಿಸ್ತಾ ಇಲ್ಲ ನೋಡಿ. ಈ ರೀತಿ ಕ್ಲೀನ್ ಆಗಿದ್ದಾಗ ಕಸ್ಟಮರು ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಕೊಡೋದಿಲ್ಲ ನೋಡಿ. ಈ ರೀತಿ ಮಾಡಿಕೊಂಡು ಇವಾಗ ಫುಲ್ಲು ಸುತ್ತ ಕೂಡ ನಾನು ಅಟ್ಯಾಚ್ ಮಾಡ್ಕೊತೀನಿ ನೋಡಿ. ಕರೆಕ್ಟಾಗಿ ನೀವು ಎಲ್ಲ ರೆಡಿ ಮಾಡಿಕೊಂಡು ಕಟಿಂಗ್ ಮಾಡ್ಕೊಂಡು ಹೋದರೆ ಕರೆಕ್ಟಾಗಿ 20 ಮಿನಿಟ್ಸು ಇಲ್ಲ 30 ಮಿನಿಟ್ಸಲ್ಲಿ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡ್ಬೋದು. ಓಕೆ ನೋಡಿ, ಎಷ್ಟು ಕ್ಲಿಯರಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಳ್ಳಿ. ತುಂಬ ಜನ ಕೇಳೋದು ಇದನ್ನೇ, ಯಾಕೆ ನಮ್ಮದು ಫಿನಿಶಿಂಗ್ ಬರೋದಿಲ್ಲ ಅಂತೇಳಿ. ಅದಕ್ಕೋಸ್ಕರ ಫಿನಿಶಿಂಗ್ ಕ್ಲೀನಾಗಿ ಬರಬೇಕು ಅಂದರೆ ನೋಡಿ, ಇಲ್ಲಿ ಈಚೆಯಿಂದನೂ ನೋಡಿ ಎಷ್ಟು ಫಿನಿಶಿಂಗ್ ಬಂದಿದೆ. ಓಕೆ, ಹಿಂಭಾಗದಿಂದ ಕೂಡ ಫಿನಿಶಿಂಗು ಅಷ್ಟೇ ನೀಟಾಗಿ ಬಂದಿದೆ. ಓಕೆ, ಒಂದು ಸೈಡು ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇವಾಗ ನೋಡಿ ನಾನು ಇಲ್ಲೂ ಕೂಡ ಸ್ವಲ್ಪ ಮಾರ್ಕಿಂಗ್ ಮಾಡ್ಕೊತಾ ಇದ್ದೀನಿ. ಇದು ಬಕ್ಕಲ್ ಸೈಡು ಡಾಟ್ಸಿಗೆ ಬರುತ್ತೆ, ಇದು ಸೈಡು ಅಟ್ಯಾಚಿಗೆ ಬರುತ್ತೆ. ಇಲ್ಲಿಂದ ಈ ಕಡೆ ಮನೆ ಹೊಲಿಗೆ ಇರಬೇಕು, ಈ ಕಡೆ ಒಳಗಡೆ ಬರೋಂಗಿಲ್ಲ. ಓಕೆ, ಇದು ನೋಡಿ ಇವಾಗ ಇದಕ್ಕೂ ಕೂಡ ನಾನು ಇವಾಗ ಕಿನ್ನರಿ ಸ್ಟಿಚ್ ಹಾಕ್ಕೊತೀನಿ. ಯಾವಾಗೂ ಲೈನಿಂಗ್ ಕ್ಲಾತ್ ಮೇಲೆ ಕಿನ್ನರಿ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ಅಂದ್ಕೊಂಡು ನೋಡಿ, ಈ ಥರ ಕೈಯಲ್ಲಿ ಇದು ಮಾಡಿದಾಗ ನಿಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ, ಯಾವುದೇ ರೀತಿ ರಿಂಕಲ್ಸ್ಗಳು ಬರೋದಿಲ್ಲ. ನೋಡಿ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ತಿರುಗಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಳ್ಳಿ ಕ್ಲೀನಾಗಿ. ಇದು ಕೂಡ ಕಿನ್ನರಿ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಈ ಥರ ಕಿನ್ನರಿ ಸ್ಟಿಚ್ ಹಾಕ್ಕೊಂಡಾಗ ನೀವು ಸುಮ್ಮನೆ ಈಗ ಅಂದರೆ ಸಾಕು ನೋಡಿ ಎಷ್ಟು ಕ್ಲೀನಾಗಿ ಟರ್ನಿಂಗ್ ಆಯ್ತು. ಓಕೆ, ಯಾವುದೇ ರೀತಿ ರಿಂಕಲ್ಸ್ ಬರೋದಿಲ್ಲ ನೋಡಿ, ಎಷ್ಟು ಕ್ಲೀನಾಗಿ ಟರ್ನಿಂಗ್ ಆಗಿದೆ. ಓಕೆ, ಇವಾಗ ನೋಡಿ ನಾನು ಲೈನಿಂಗ್ ಅಟ್ಯಾಚ್ ಮಾಡ್ಕೊತೀನಿ. ನೆಕ್ಕಿಗೆ ಒಂದು ಪಾಯಿಂಟ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ ಈ ಥರ ಪಾಯಿಂಟ್ ಸ್ಟಿಚ್ ಹಾಕಿದಾಗ ಬಟ್ಟೆ ಈ ರೀತಿ ಜಾರಿ ಬರೋದಿಲ್ಲ, ಅದರಿಂದ ಪಾಯಿಂಟ್ ಸ್ಟಿಚ್ ಹಾಕಿರ್ತೀನಿ. ನೋಡಿ ಎರಡೂ ಭಾಗನೂ ನಾನು ಇವಾಗ ಲೆವೆಲಾಗಿ ಬಂದಿದೆ ನೋಡಿ. ಇಲ್ಲಿ ಇದು ಅಟ್ಯಾಚ್ ಆದಮೇಲೆ ಕೂಡ ಈ ರೀತಿ ಈಗ ನೋಡಿ ಯಾವುದ್ರಲ್ಲಾರು ವ್ಯತ್ಯಾಸ ಇದೆಯಾ ನೀವು ನೋಡಿ, ನೆಕ್ಕಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಈಗ ನೋಡ್ಕೊಳ್ಳಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ಎರಡೂ ಕೂಡ ಸೇಮ್ ಟು ಸೇಮ್ ನೆಕ್ ಬಂದಿದೆ. ಓಕೆ, ತುಂಬ ಜನ ಹೇಳ್ತಾರೆ ಏನೋ ಆ ಕಡೆ ಸೈಡ್ ಜಾಸ್ತಿ ಇದೆ ಈ ಕಡೆ ಸೈಡ್ ಕಮ್ಮಿ ಇದೆ ಅಂತಾರಲ್ವ. ಇವಾಗ ನೋಡ್ಕೊಳ್ಳಿ ಯಾವುದರ ವ್ಯತ್ಯಾಸ ಇದ್ದರೆ ಹೇಳಿ ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ. ಓಕೆ, ಇವಾಗ ನೋಡಿ ನಾನು ಡಾಟ್ಸ್ಗಳನ್ನು ಹಿಡಿತೀನಿ ನೋಡಿ, ಯಾವ ರೀತಿ ಡಾಟ್ಸ್ ಹಿಡಿಬೇಕು ಅನ್ನೋದನ್ನು ನೋಡಿ. ನಿಮಗೆ ತೋರಿಸೋದಕ್ಕೋಸ್ಕರ ವೀಡಿಯೋ ಮಾಡ್ತಾ ಇರೋದ್ರಿಂದ ತುಂಬ ಲೇಟ್ ಆಗ್ತಾ ಇದೆ ವೀಡಿಯೋ. ನೋಡಿ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ವಿ ಶೇಪಲ್ಲಿ ಇಲ್ಲಿಂದ ಇಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕಾಗತ್ತೆ ನೋಡಿ. ವಿ ಶೇಪಲ್ಲಿ ಎಷ್ಟು ಕ್ಲೀನಾಗಿ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಡಾಟ್ಸಿಗೆಲ್ಲ ಡಬಲ್ ಸ್ಟಿಚ್ ಹಾಕಿ, ಸಿಂಗಲ್ ಸ್ಟಿಚ್ ಹಾಕಬೇಡಿ. ಪ್ರತಿಯೊಂದಕ್ಕೂ ಅಷ್ಟೇ ಬ್ಲೌಸು ಎಲ್ಲೇ ಸ್ಟಿಚ್ ಮಾಡ್ತಿರೋ ಎಲ್ಲ ಸ್ಟಿಚ್ಚನ್ನು ಡಬಲ್ ಸ್ಟಿಚ್ಚಲ್ಲೇ ನಾವು ಸ್ಟಿಚ್ ಮಾಡೋದು, ಯಾವುದು ಸಿಂಗಲ್ ಸ್ಟಿಚ್ ಹಾಕೋದಿಲ್ಲ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ. ಇಷ್ಟನ್ನು ಕೂಡ ನಾನು ಇವಾಗ ಸ್ಟಿಚ್ ಹಾಕಿರೋ ಜಾಗ ಇದನ್ನು ನೋಡಿ ಜಾಸ್ತಿ ಇರೋಂಥದ್ದನ್ನು ಬೇಕಾದ್ರೆ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ. ಈ ರೀತಿ ಕಟ್ ಮಾಡ್ಕೊಳಕ್ಕೂ ಬರುತ್ತೆ, ತೊಂದರೆ ಏನಿಲ್ಲ. ನೋಡಿ ನೋಡಿ ಸೈಡ್ ಡಾಟ್ಸು ಕೂಡ ಹಿಡಿತಾ ಇದ್ದೀನಿ ನೋಡಿ. ಸೈಡ್ ಡಾಟ್ಸು ಕೂಡ ಹಿಡ್ದಾಯಿತು ನೋಡಿ, ಎಷ್ಟು ಕ್ಲೀನಾಗಿ ಸೈಡ್ ಡಾಟ್ಸು ಎಲ್ಲ ಹಿಡಿದಿದ್ದೀನಿ. ಇವಾಗ ನೋಡಿ ಈ ರೀತಿ ಎಷ್ಟು ಕ್ಲೀನಾಗಿ ಬಂದಿದೆ. ಓಕೆ, ಇದನ್ನೇ ನೋಡಿ ಈಗ ಅಂದ್ಕೊಂಡ್ರು ಕೂಡ ನೋಡಿ ಈ ರೀತಿ ಕಪ್ಸ್ ಕೂರಬೇಕಾಗತ್ತೆ ನೋಡಿ. ಎಷ್ಟು ಕ್ಲೀನಾಗಿ ಕಪ್ಸ್ ಬಂತಲ್ವಾ. ತುಂಬ ಜನ ಕಪ್ಸ್ ಈ ರೀತಿ ಬರೋದಿಲ್ಲ, ಹಾಗಾಗಿ ಕೇಳ್ತಿರ್ತೀರ ಕಪ್ಸು ಕ್ಲೀನಾಗಿ ಬರಬೇಕು ಅಂದರೆ ನೋಡಿ ಇಲ್ಲಿ ನೋಡಿ ಇದಿದೆ ಅಲ್ವಾ, ಈ ಪಾಯಿಂಟಿಂದ ಈ ಪಾಯಿಂಟ್ ಹಿಂಗೆ ಇಟ್ಕೊಂಡಾಗ ಈ ರೀತಿ ಸ್ಟ್ರೈಟಾಗಿ ಬರಬೇಕು ನೋಡಿ. ಈಗ ಇಟ್ಕೊಂಡು ಸ್ಟಿಚಿಂಗ್ ಹಾಕಬೇಕಾಗತ್ತೆ. ನೋಡಿ ನೋಡಿ ಓಕೆ, ಕ್ಲೀನಾಗೆ ಆಯ್ತು ನೋಡಿ. ಎರಡು ಕಪ್ಸ್ ಕೂಡ ನಂದು ರೆಡಿ ಆಯಿತು. ಓಕೆ, ಫ್ರಂಟ್ ಭಾಗ ರೆಡಿ ಆಯಿತು. ಇವಾಗ ಕ್ರಾಸ್ ಪಟ್ಟಿ ಬೆಲ್ಟ್ ರೆಡಿ ಮಾಡ್ಕೊತೀನಿ ನೋಡಿ. ಕ್ರಾಸ್ ಪಟ್ಟಿ ಬೆಲ್ಟಿಗೆ ನೋಡಿ ನಾವು ಈ ರೀತಿ ಲೈನಿಂಗ್ ಕ್ಲಾತ್ ಇರುತ್ತಲ್ವ, ಇದೇ ಕ್ಲಾತಲ್ಲಿ ನಾವು ಇವಾಗ ಎಕ್ಸ್ಟ್ರಾ ಬಟ್ಟೆ ತೊಗೋಬೇಕಾಗತ್ತೆ. ಮತ್ತು ನೋಡಿ ನಾನು ಇಲ್ಲಿರೋ ಎಕ್ಸ್ಟ್ರಾ ಬಟ್ಟೆಯಲ್ಲೇ ಕೂಡ ಅಡ್ಜಸ್ಟ್ಮೆಂಟ್ ಮಾಡ್ಕೊತೀನಿ.
ಯಾವುದೇ ರೀತಿ ಮತ್ತೆ ಎಕ್ಸ್ಟ್ರಾ ಬಟ್ಟೆ ತೊಗೊಳಕ್ಕೆ ಹೋಗೋದಿಲ್ಲ, ಇರೋ ಬಟ್ಟೆಯಲ್ಲೇ ಅಡ್ಜಸ್ಟ್ಮೆಂಟ್ ಆಗಿಬಿಡುತ್ತೆ ನೋಡಿ. ಹೀಗೆ ಹಾಕ್ಕೊತೀನಿ. ಓಕೆ, ಒಳಗಡೆ ಇರೋಂಥ ಸ್ಟಿಪ್ ಬಟ್ಟೆ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದ್ರೂ ನಡೆಯುತ್ತೆ. ಮೇಲ್ಗಡೆ ಇರೋ ಬಟ್ಟೆ ಕ್ಲಾತಿಗೆ ಮಾತ್ರ ಕರೆಕ್ಟಾಗಿ ಕ್ಲಾತ್ ತೊಗೊಳ್ಳಿ. ಓಕೆ, ನೋಡಿ ಇದು ನಾನು ಎಕ್ಸ್ಟ್ರಾ ಒಳಗಡೆ ಕ್ಲಾತ್ ಇದು ಏನಿದ್ರು ಸ್ಟಿಪ್ಪಿಗೋಸ್ಕರ ಬಟ್ಟೆ ತೊಗೊತಾ ಇರೋದು. ಯಾವುದೇ ಒಂದು ನೀವು ಬ್ಲೌಸು ಸ್ಟಿಚ್ ಮಾಡಿ ಕ್ರಾಸ್ ಪಟ್ಟಿ ಬೆಲ್ಟಿಗೆ ಡಬಲ್ ಬಟ್ಟೆ ಹಾಕಬೇಕಾಗತ್ತೆ. ಒಂದು ಎಕ್ಸ್ಟ್ರಾ ಬಟ್ಟೆ ಹಾಕಬೇಕಾಗತ್ತೆ ನೋಡಿ. ಒಂದು ಹೀಗೆ ನೋಡಿ, ಇಲ್ಲಿ ಅಪೋಸಿಟ್ ಇದೇ ರೀತಿ ಇಟ್ಕೋಬೇಕು. ಇದು ಕೂಡ ಅಷ್ಟೇ ನೋಡಿ, ಆಪೋಸಿಟ್ಟು ಇದು ಕೂಡ ಹೀಗೆ ಇಟ್ಕೋಬೇಕು. ನೋಡ್ಕೊಳ್ಳಿ ಕರೆಕ್ಟಾಗಿ. ತುಂಬ ಜನ ಮಿಸ್ಟೇಕ್ ಮಾಡಿಕೊಂಡು ಬಿಚ್ತಾ ಕೂತಿರ್ತೀರಾ, ಆ ರೀತಿ ಮಾಡ್ಕೋಬೇಡಿ. ಈಗ ನೋಡಿ, ಇದು ಕೂಡ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ ನೋಡಿ, ಗೊತ್ತಾಯ್ತಲ್ವ ನೋಡಿ. ಇವಾಗ ನಾನಿಲ್ಲಿ 1/2 ಇಂಚು ಮಾರ್ಜಿನಿಗೆ ಕರೆಕ್ಟಾಗಿ ಎಲ್ಲ ಕರೆಕ್ಟಾಗಿ ಜೋಡಿಸಿಟ್ಕೊಂಡು ಈ ರೀತಿ ನೋಡಿ, 3 ಬಟ್ಟೆನೂ ಲೆವೆಲ್ಲಾಗಿರಬೇಕು ನೋಡಿ. ಈ ರೀತಿ ಇಟ್ಕೊಂಡು 1/2 ಇಂಚಿಗೆ ಕರೆಕ್ಟಾಗಿ ನಾನು ಸ್ಟಿಚಿಂಗ್ ಹಾಕ್ತೀನಿ. ನೋಡಿ, ಇದು ಕೂಡ ನಾನು ಇಲ್ಲಿಗೆ ಲೆವೆಲ್ಲಾಗಿ ಇಟ್ಕೊತಾ ಇದ್ದೀನಿ. ಇದು ಕೂಡ ಕೊಂಡು ನೋಡಿ ಈ ರೀತಿ ಸ್ಟಿಚಿಂಗನ್ನು ಹಾಕ್ತೀನಿ. ಇದು ಕೂಡ ಆಪೋಸಿಟೇ ಬಂದಿದೆ, ಗೊತ್ತಾಯ್ತಲ್ವಾ ನೋಡಿ. ಎಷ್ಟು ಕ್ಲೀನಾಗಿ ಆಪೋಸಿಟ್ ಇದೆ ಅಂತ ನೋಡ್ಕೊಳ್ಳಿ, ಗೊತ್ತಾಯ್ತಲ್ವ. ಇದನ್ನೇ ಆಪೋಸಿಟ್ ಅಂದರೆ ಹೀಗಿರಬೇಕು, ಮತ್ತು ಹೀಗಿದ್ರೆ ಬರೋದಿಲ್ಲ ನೋಡಿರಿ. ಹೀಗಿದ್ರೆ ಇದು ಆಪೋಸಿಟ್ ಆಗೋದಿಲ್ಲ ಆಯಿತಾ. ಹೀಗೆ ಇರಬೇಕು ನೋಡಿ. ಇಲ್ಲಿರೋ ಶೇಪು ಆಪೋಸಿಟು ಕರೆಕ್ಟಾಗಿ ಬರಬೇಕು ಹೀಗೆ. ಓಕೆ, ಆವಾಗ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ ಬ್ಲೌಸ್ಗಳಲ್ಲಿ ನೋಡಿ. ಇವಾಗ ನಾನು ಫ್ರಂಟ್ ಪಾರ್ಟ್ಸನ್ನು ತೊಗೊತಾ ಇದ್ದೀನಿ ನೋಡಿ. ಅವಾಗಲೇ ರೆಡಿ ಮಾಡಿಟ್ಟಿದ್ದೀನಲ್ವ, ಅದೇ ಫ್ರಂಟ್ ಪಾರ್ಟನ್ನು ನೋಡಿ. ಇಲ್ಲಿ ವಿ ಶೇಪ್ ಕಟ್ ಮಾಡಿದ್ದೀನಲ್ಲ, ಅದು ಕರೆಕ್ಟಾಗಿ ಈ ವಿ ಶೇಪನ್ನು ಹೀಗೆ ಇಡ್ತಾ ಇದ್ದೀನಿ ನೋಡಿ. ಹೀಗಿಟ್ಟು ಕರೆಕ್ಟಾಗಿ ನಾನು 1/2 ಇಂಚು ಮಾರ್ಜಿನಿಗೆ ಸ್ಟಿಚ್ ಹಾಕ್ಕೋಬೇಕು. ನೋಡಿ, 1/2 ಇಂಚಷ್ಟು ಬಟ್ಟೆ ಹಿಡಿಲೇಬೇಕು, ಬಟ್ಟೆ ಕಮ್ಮಿ ಹಿಡಿಬೇಡಿ. ಅದಕ್ಕೆ ಕಟಿಂಗಲ್ಲಿ ನಾವು 1 ಇಂಚ್ ಬಟ್ಟೆ ಬಿಟ್ಟಿರ್ತೀವಿ. ಗ್ಯಾಪ್ನ ಇದೆ ಅಲ್ವಾ, ನಮ್ಮ ವೀಡಿಯೋಗಳನ್ನೆಲ್ಲ ಹಿಂದೆ ಇರೋಂಥ ವೀಡಿಯೋಗಳನ್ನೆಲ್ಲ ನೋಡಿ ಎಷ್ಟು ಬಟ್ಟೆ ಕಟಿಂಗಲ್ಲಿ ನಾವು ಎಕ್ಸ್ಟ್ರಾ ಬಿಟ್ಟಿರ್ತೀವಿ ಅಂತೇಳಿ. 1 ಇಂಚ್ ಬಟ್ಟೆ ಮಾರ್ಜಿನಿಗೋಸ್ಕರ ಅಂತ ಎಕ್ಸ್ಟ್ರಾ ಬಿಟ್ಟಿರ್ತೀವಿ. ಆದ್ದರಿಂದ ಪ್ರತಿಯೊಂದು ಭಾಗದಲ್ಲೂ ಕೂಡ ನೋಡ್ಕೊಳ್ಳಿ, ಎಲ್ಲೆಲ್ಲಿ 1/2 ಇಂಚ್ ಹಿಡಿಬೇಕು, ಎಲ್ಲಿ 1/4 ಇಂಚ್ ಹಿಡಿಬೇಕು ಅನ್ನೋದನ್ನು ನೋಡಿಕೊಂಡು ಕಟಿಂಗ್ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ತಾ ಹೋಗಿ ನೋಡಿ. ನಾನಿವಾಗ ಕರೆಕ್ಟಾಗಿ 1/2 ಇಂಚ್ ಹಿಡಿದಿದ್ದೀನಿ. ಇದಕ್ಕೂ ಕೂಡ ನಾನು ಡಬಲ್ ಸ್ಟಿಚ್ ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟ ಆದಮೇಲೆ ಇದನ್ನು ಕಟ್ ಮಾಡಿಕೊಂಡು ಕ್ಲೀನಾಗಿ ನೋಡಿ. ಇವಾಗ ಕೂಡ ನೀವು ಲೆವೆಲ್ ನೋಡ್ಕೋಬೇಕಿದು ಸರಿ ಬಂದಿದೆಯಾ ಇಲ್ಲ ಅಂತ. ಈಗ ಏನಾರು ಹೆಚ್ಚು ಕಮ್ಮಿ ಇದ್ದರೆ ಮತ್ತೆ ಇಲ್ಲಿ ಲೆವೆಲ್ ಮಾಡ್ಕೋಬೋದು ನೋಡಿ. ಎರಡೂ ಕೂಡ ಲೆವೆಲ್ ಹೆಚ್ಚು ಕಮ್ಮಿ ಇದ್ದರೆ ಲೆವೆಲ್ ಮಾಡ್ಕೋಬೋದು ನೋಡಿ. ಕರೆಕ್ಟಾಗಿದೆ. ಓಕೆ ನೋಡಿ, ಇದು ಕರೆಕ್ಟಾಗಿ ಬಂದಿದೆ ನೋಡಿ. ಇಲ್ಲೂ ಕರೆಕ್ಟ್ ಇದೆ, ಇಲ್ಲೂ ಕರೆಕ್ಟ್ ಇದೆ. ಓಕೆ, ಗೊತ್ತಾಯ್ತಲ್ವಾ. ಇಷ್ಟನ್ನು ರೆಡಿ ಮಾಡಿಕೊಂಡು ಇದನ್ನು ನಾನು ಓವರ್ಲಾಕ್ ಮಾಡ್ಕೋಬೋದು ಬೇಕಿದ್ದರೆ. ಓಕೆ, ಅದಕ್ಕೋಸ್ಕರ ನಾನು ಓವರ್ಲಾಕು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಎರಡು ಲೆವೆಲ್ ಬಂದಿದೆ ಕರೆಕ್ಟಾಗಿ, ಗೊತ್ತಾಯ್ತಲ್ವಾ ನೋಡಿ. ಇದೆರಡು ಕೂಡ ಲೆವೆಲ್ ಇದೆ. ಇದೇ ರೀತಿ ಮಾಡಿಕೊಂಡು ಇವಾಗ ಹುಕ್ಸ್ ಪಟ್ಟಿಗೂ ಕೂಡ ನೋಡಿ, ಅದಕ್ಕೂ ಕೂಡ ನಾನು ದಾರದ ಪಟ್ಟಿಗೆ 4 ಇಂಚು ಅಗಲ ತೊಗೊಂಡಿದ್ದೀನಿ. ಹುಕ್ಸ್ ಪಟ್ಟಿಗೆ 2 ಇಂಚ್ ಅಗಲ ತೊಗೊತಾ ಇದ್ದೀನಿ. ಓಕೆ ನೋಡಿ, ಇವಾಗ ಕ್ಲೀನಾಗಿ ನಾನು ಈಗ ಹುಕ್ಸ್ ಪಟ್ಟಿ ರೆಡಿ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಹಾಕ್ಕೋಬೇಕು ನೋಡಿ. ಇಲ್ಲಿದೆ ಅಲ್ವಾ, ಇಲ್ಲಿ ಕೆಳಭಾಗದಲ್ಲಿ ಕ್ಲೀನಾಗಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕು. ಓಕೆ, ಇದು 1/4 ಇಂಚು ಬಟ್ಟೆ ಸ್ಟಿಚಿಂಗ್ ಮಾಡಬೇಕಾಗತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಮಾಡೋದು ಬಟ್ಟೆ ಫಿಟ್ಟಿಂಗಲ್ಲಿ ಕಮ್ಮಿ ಆಗಿಬಿಡುತ್ತೆ. ಅದರಿಂದ ನೋಡಿ ಇಲ್ಲಿ ಕೆಳಭಾಗದಲ್ಲೂ ಕೂಡ ಫೋಲ್ಡ್ ಮಾಡಿದ್ದೀನಿ, ಇಲ್ಲೂ ಫೋಲ್ಡ್ ಮಾಡಿದ್ದೀನಿ. ಇವಾಗ ನೋಡಿ ಹೀಗೆ ಮಾಡಿಕೊಂಡು ಕ್ಲೀನಾಗಿ ಫಿನಿಶಿಂಗ್ ಕ್ಲೀನಾಗಿ ಬೇಕು ಅಂದರೆ ಕೈಯಲ್ಲಿ ಈ ರೀತಿ ನೋಡಿದ್ರಲ್ವ. ಇವಾಗ ನೋಡಿ ನಾನು ಹುಕ್ಸ್ ಪಟ್ಟಿನ ಈ ರೀತಿ ದಾರದ ಪಟ್ಟಿನ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ಒಂದು ಫೋಲ್ಡ್ ಮಾಡ್ಕೊತೀನಿ ಕರೆಕ್ಟಾಗಿ. ಇದು ಏನಿದೆಯೋ 1 ಇಂಚ್ ಅಗಲ ಬರೋ ರೀತಿಯಲ್ಲಿ ನಾನು ಒಂದು ಫೋಲ್ಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ರೀತಿ ಲೆವೆಲ್ಲಾಗಿ ಇದು ಮಾಡಿಕೊಂಡು ಕೈಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ಟಿಚ್ ಹಾಕ್ಕೊಳ್ಳಿ, ತುಂಬ ಈಸಿ ಆಗಬೇಕು ಅಂದರೆ ನಿಮಗೆ ಇದ್ರ ಮೇಲೆ ಸ್ಟಿಚ್ ಹಾಕ್ಕೊಳ್ಳಿ. ನಾವು ಡೈಲಿ ಹೊಲ್ದಿ ರೂಢ ಇರೋದ್ರಿಂದ ನಾನು ಯಾವುದೇ ರೀತಿ ಸ್ಟಿಚ್ ಹಾಕ್ಕೊಳೋದಿಲ್ಲ. ಈ ರೀತಿ ಮತ್ತೊಂದು ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ
ಹಾಕ್ಕೊಂಡು ನಾನು ಲೆವೆಲ್ಲಾಗಿ ನೋಡಿ ಲೆಫ್ಟ್ ಟು ರೈಟು ಪ್ರೆಷರ್ ಫುಟ್ ಕೂಡ ನೀವು ಚೇಂಜ್ ಮಾಡ್ಕೊಂಡು ಹಾಕ್ಕೋಬೇಕಾಗ್ತಾ ಇರತ್ತೆ ಸ್ಟಿಚಿಂಗ್ ಮಾಡುವಾಗ, ಅದನ್ನು ಮಾತ್ರ ಮರಿಬೇಡಿ. ಪ್ರೆಷರ್ ಫುಟ್ಟಲ್ಲೂ 2-3 ರೀತಿ ಹಾಫ್ ಪ್ರೆಷರ್ ಫುಟ್ಗಳು ಬರುತ್ತೆ, ಅದನ್ನು ತಗೊಂಡು ಈ ರೀತಿ ಹಾಕ್ಕೊಳ್ಳಿ. ಇದು ಕೂಡ ಸ್ಟಿಚಿಂಗ್ ಆಯಿತು, ನೋಡಿದ್ರಲ್ವ ನೋಡಿ ಎಷ್ಟು ಕ್ಲೀನಾಗಿ. ಇವಾಗ ನಾನು ಕ್ಲೀನಾಗಿ ಒಂದು ಕಡೆ ನೆಕ್ಕು ಕೂಡ ರೆಡಿ ಆಯಿತು, ಫ್ರಂಟ್ ಭಾಗ ಫುಲ್ ರೆಡಿ ಆಗಿದೆ. ಓಕೆ, ಈಗ ನೋಡಿ ಇದನ್ನು ಈ ಸರ್ತಿ ಉಲ್ಟಾ ಇಟ್ಕೋಬೇಕು. ಅದು ಸೀದಾ ಇಟ್ಕೊಂಡಿದ್ರಲ್ಲ, ಅದು ಉಲ್ಟಾ ಇಟ್ಕೊಂಡು ನೋಡಿ ಇದು ಪೀಸನ್ನು ಈ ರೀತಿ ಇಟ್ಕೋಬೇಕಾಗತ್ತೆ. ನೋಡಿ ಇಟ್ಕೊಂಡಿದ್ದು ಕೂಡ ಈ ರೀತಿ ಕೆಳಗಡೆ ಫೋಲ್ಡ್ ಮಾಡಿ ಇದು 1/4 ಇಂಚಿಗೆ ನೀವು ಸ್ಟಿಚ್ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ ಒಂದು. ಇವಾಗ ನೋಡಿ ಇದನ್ನು ಸೀದಾ ಮಾಡ್ಕೊಳ್ಳಿ. ಈ ರೀತಿ ಸೀದಾ ಮಾಡಿಕೊಂಡು ನೋಡಿ ಒಂದು ಫೋಲ್ಡು, ಅದನ್ನು ಮತ್ತೊಂದು ಫೋಲ್ಡು, 2 ಫೋಲ್ಡು. ನೋಡಿ ಇವಾಗ 1 ಇಂಚ್ ಬರಬೇಕಾಗತ್ತೆ ಪಟ್ಟಿನ. ನೋಡಿ ಇದು ಕೂಡ ನಾನಲ್ಲಿ ಏನು ಪಟ್ಟಿ ತೊಗೊಂಡಿರ್ತೀವಿ ಅದು ಕರೆಕ್ಟಾಗಿ ಫೋಲ್ಡಿಂಗ್ ಮಾಡ್ಕೋಬೇಕಾಗತ್ತೆ, ಹೆಚ್ಚು ಕಮ್ಮಿ ಮಾಡ್ಕೋಬೇಡಿ ಫೋಲ್ಡಿಂಗು. ಹಾಗೆ ಫ್ರೆಂಡ್ ಯಾರ್ಯಾರು ವೀಡಿಯೋನ ಹಾಗೆ ನೋಡ್ತಾ ಇರ್ತೀರೋ ಅಂಥವ್ರು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತು ಒಳ್ಳೆ ರೀತಿಯಾಗಿ ಒಂದೊಂದು ಕಮೆಂಟನ್ನು ಹಾಕಿ. ಓಕೆ, ನೀವು ಕಮೆಂಟ್ ಹಾಕೋದ್ರಿಂದ ನಮಗೆ ಏನು ಗೊತ್ತಾಗಿಲ್ಲ ಏನು ಅನ್ನೋದನ್ನು ನಮಗೆ ತಿಳಿಸ್ಕೊಟ್ರೆ ನಾವು ಮುಂದಿನ ವೀಡಿಯೋದಲ್ಲಿ ಅದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡಾಕ್ತೀವಿ. ಓಕೆ, ಕೆಲವರು ಸುಮ್ಮನೆ ವೀಡಿಯೋ ನೋಡಿ ಸುಮ್ಮನೆ ಹೋಗಬೇಡಿ, ಒಂದು ಕಮೆಂಟ್ ಹಾಕಿ ಏನು ಅನ್ನಿಸ್ತು ಏನು ಅಂತೇಳಿ. ಏನಾದ್ರು ಗೊತ್ತಾಗಿಲ್ಲ ಅಂದರೆ ಕೇಳಿ, ನಿಮಗೆ ಕಮೆಂಟಲ್ಲೂ ತಿಳಿಸ್ಕೊಡ್ತೀವಿ. ಏನು ಗೊತ್ತಾಗಿಲ್ಲ ಕಮೆಂಟಲ್ಲಿ ತಿಳಿಸ್ಕೊಡ್ತೀವಿ, ಇಲ್ಲ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ನೋಡಿ ಈ ರೀತಿ ಈಗ ಮತ್ತೊಂದು ಪಾಯಿಂಟ್ ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ ಈ ರೀತಿ ಬರಬೇಕಾಗುತ್ತೆ. ನೋಡಿ ಇವಾಗ ಫುಲ್ ರೆಡಿ ಆಯಿತು. ನೋಡಿ ಈ ರೀತಿ ಇರೋ ಇದನ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ ಕ್ಲೀನಾಗಿ ಬಂತಲ್ವಾ. ಇವಾಗ ನೋಡಿ ಎರಡು ಕೂಡ ಲೆವೆಲ್ ಬಂದಿದೆ. ನೋಡಿದ್ರಾ, ಏನಾದರೂ ನಾನು ಅಡ್ಜಸ್ಟ್ಮೆಂಟ್ ಮಾಡೋದನ್ನ ನೋಡಿ ನೆಕ್ಕು ಕೂಡ ಕ್ಲೀನಾಗಿ ಬಂದುಬಿಡತ್ತೆ ಈ ರೀತಿ. ಇಲ್ಲ ಅಂದರೆ ಇದೇ ಒಂದು ಕಡೆ ಇದೊಂಥರ ಆಗ್ಬಿಡತ್ತೆ. ನೆಕ್ಕು ಕೂಡ ಕ್ಲೀನಾಗಿ ಬರಬೇಕು ಅಂದರೆ ನೋಡಿ ಈ ರೀತಿ ಎಲ್ಲ ಮಾಡ್ಕೋಬೇಕಾಗತ್ತೆ. ನೋಡಿ ನೆಕ್ ಈ ರೀತಿ ಲೆವೆಲ್ ನೋಡಿ, ಇಲ್ಲೂ ಲೆವೆಲ್ ಇದೆ, ಇಲ್ಲೂ ಲೆವೆಲ್ ಇದೆ, ಇಲ್ಲೂ ಲೆವೆಲ್ ಇದೆ. ನೋಡಿದ್ರಲ್ವ ಎಷ್ಟು ಕ್ಲೀನಾಗಿ ಬಂದಿದೆ. ಈಗ ನೋಡಿ ನಾನು ಬ್ಯಾಕ್ ಭಾಗನ ತೊಗೊತಾ ಇದ್ದೀನಿ. ಮೇಯ್ನಾಗಿ ನೋಡಿ ನೀವೆಲ್ಲರೂ ನೋಡಬೇಕಾಗಿರೋದು ಮೇಯ್ನು ಇಲ್ಲಿ ನೋಡ್ಕೊಳ್ಳಿ. ನೋಡಿ ನಾನು ಮಾರ್ಕಿಂಗ್ ಏನು ಮಾಡಿದ್ನೋ ಆ ರೀತಿ ನೆಕ್ ಹಾಕ್ಕೊಟ್ಟಿದ್ದಾರೆ. ಕ್ಲೀನಾಗಿ ನೋಡ್ಕೊಳ್ಳಿ. ಈ ರೀತಿ ನೆಕ್ ಬಂದಿದೆ, ಗೊತ್ತಾಗ್ತಾ ಇದೆ ಅಲ್ಲ. ನೋಡಿ ಈ ರೀತಿ ನೆಕ್ ಪೇಸ್ಟ್ ಕ್ಲೀನಾಗಿ ಬಂದಿದೆ. ಇವಾಗ ನಾನು ಇಲ್ಲಿ ಏನು ಟಕ್ ಮಾಡಿದ್ದೀನೋ ಅದನ್ನು ನೋಡ್ಕೊಳ್ಳಿ. ನೋಡಿ ಇಲ್ಲಿ 2.25 ಇಂಚಿಗೆ ನಾನು ಇಲ್ಲಿಂದ ಇಲ್ಲಿಗೆ 2.25 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಆ ಮಾರ್ಕಿಗೂ ಮತ್ತು ಇದನ್ನು ಕೂಡ ನಾನಿಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡ್ಕೊತೀನಿ. ಮಧ್ಯೆ ನೋಡಿ ಇಲ್ಲಿ ನೋಡಿ ಈ ಕಡೆ ಸೈಡು ಲೆವೆಲ್ ಇರಬೇಕು. ಎಲ್ಲ ನೋಡಿಕೊಂಡು ಮಧ್ಯದಲ್ಲಿ ಒಂದು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದೇ ಮೇಯ್ನ್. ಓಕೆ, ಈ ರೀತಿ ಮಾಡಿಕೊಂಡು ನೋಡಿ ಗೊತ್ತಾಯ್ತಲ್ವಾ. ಈಗ ನೋಡಿ ಹೀಗೆ ಬಟ್ಟೆ ಅಗಲ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ನೋಡಿ ಇದನ್ನು ನೋಡಿ ಇಲ್ಲಿ ಇದು ಕೂಡ ಇಲ್ಲಿ ಏನು ನಾನು 2 ಲೆವೆಲ್ ಮಾಡ್ಕೊಂಡಿದ್ನಲ್ವ ಆ ಲೆವೆಲಿಗೆ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಇದು ಮಾಡ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಕರೆಕ್ಟಾಗಿ ನಾನು ಮಧ್ಯದಲ್ಲಿ ಮಾಡಿಕೊಂಡು ಇವಾಗ ನೋಡಿ ಇಲ್ಲಿ ಬಂದಿದೆ ಅಲ್ವಾ, ಇದೆರಡು ಕರೆಕ್ಟಾಗಿ ಬರಬೇಕು ಅಂದರೆ ನಾನು ಮಧ್ಯದಲ್ಲೊಂದು ಸ್ಟಿಚ್ ಹಾಕ್ಕೊತೀನಿ. ನೋಡಿ ಎರಡರ ಮಧ್ಯದಲ್ಲಿ ಸ್ಟಿಚ್ ಹಾಕ್ಕೊತಾ ಇದ್ದೀನಿ. ಸ್ಟಿಚ್ಚನ್ನು ಆಮೇಲೆ ತೆಗಿಬೇಕಾಗತ್ತೆ, ಬೇಕಾದರೆ ಬೇಡ ಅಂದರೆ ಇರಲಿ, ತೊಂದರೆ ಇಲ್ಲ. ಇಲ್ಲಾಂದರೆ ತೆಗಿಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಕೊಂಡಿದ್ದೀನಲ್ವ. ಇವಾಗ ನೋಡಿ ತುಂಬ ಜನ ಕೇಳ್ತಿರಲ್ಲ, ನೋಡಿ ಇವಾಗ ಈ ಬಟ್ಟೆನ ಸ್ವಲ್ಪ ಈ ರೀತಿ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಇರೋಂಥದ್ದು ಇಲ್ಲಿ ಬರುತ್ತೆ ಒಳಗಡೆ. ಓಕೆ, ಇಲ್ಲಿ ನಮಗೆ ಬೇಕಾಗಿರೋದು ಇಲ್ಲಿ 1/4 ಇಂಚು ನೋಡಿ ಇಲ್ಲಿಗಿದೆ. ನಾನು 1/4 ಇಂಚಿಗೆ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಕ್ ಹಾಕಿ ತೋರಿಸ್ತೀನಿ. ನೋಡಿ ಎರಡು ಕೂಡ ನೋಡಿ ಇದು ಲೆವೆಲಾಗಿ ಬಂದಿದೆ. ಈ ಡಿಸೈನ್ ಮೇಲೆ ಬಂದುಬಿಡತ್ತೆ ಸ್ಟಿಚ್. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಲೈನಿಂಗ್ ಕ್ಲಾತನ್ನು ಸ್ವಲ್ಪ ಹೀಗೆ ಒಳಗಡೆ ತೊಗೊತೀನಿ. ನೋಡಿ ಇಷ್ಟೇ. ಇಲ್ಲಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಬಂದಿರೋ ಬಟ್ಟೆ ಈ ರೀತಿ ಬಂದಿದೆ. ಇವಾಗ ನಾನು ಇಲ್ಲಿ
ಇಲ್ಲಿಗಿರೋದನ್ನು ಇಲ್ಲಿಗೆ ಸ್ಟಿಚ್ ಮಾಡ್ಕೊತಾ ಹೋಗ್ತೀನಿ ನೋಡಿ. ಇವಾಗ ಸ್ಟಿಚಿಂಗಲ್ಲಿ ನೋಡ್ಕೊಬಿಡಿ. ತುಂಬ ಜನಿಗೆ ಕನ್ಫ್ಯೂಸ್ ಆಗ್ತಾ ಇರೋದು ಇಲ್ಲೇ ಅಲ್ವಾ. ನೋಡ್ಕೊಳ್ಳಿ, ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಸ್ಟಿಚಿಂಗ್ಗೆ ಕ್ಲೀನಾಗಿ ಸ್ಟಿಚಿಂಗ್ ಆದಮೇಲೆ ನೋಡ್ಕೊಳ್ಳಿ, ಈ ರೀತಿ ಮಾಡಿಕೊಂಡು ನಾನು ಮತ್ತು ಬೇರೆ ಕಡೆ ಭಾಗ ಎಲ್ಲ ಲೆವೆಲ್ ಅದೇ ರೀತಿ ಏನಿದೆಯೋ ಅದೇ ರೀತಿ ತೊಗೊತೀನಿ. ಮೇಲ್ಗಡೆ ಭಾಗದಲ್ಲಿ ಮಾತ್ರ ನಾನು ಇವಾಗ ಸ್ವಲ್ಪ ಬಟ್ಟೆ ಫೋಲ್ಡಿಂಗ್ ತೊಗೊಂಡಿದ್ದೀನಿ. ಇವಾಗ ನಾವು ಎಂಬ್ರಾಯ್ಡ್ರಿ ಹಾಕ್ಕೊಟ್ಟಿರ್ತೀವಲ್ಲ, ಅವರು ಬಟ್ಟೆ ಕ್ರಾಶಿಂಗು ಎಳಿತಾರೆ. ಎಳೆದಾಗೆಲ್ಲ ಅವು ಹೆಚ್ಚು ಕಮ್ಮಿ ಆಗಿರುತ್ತೆ ಒಂದೊಂದು ಪಾಯಿಂಟು. ಅವಾಗ ಅದಕ್ಕೋಸ್ಕರ ನಾವು ಈ ರೀತಿ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೊಂಡಾಗ ತುಂಬ ನೀಟಾಗಿ ಬಂದುಬಿಡತ್ತೆ ನೋಡಿ. ಇವಾಗ ಇಲ್ಲೂ ಅಷ್ಟೇ ನೋಡಿ, ನಿಮ್ಗೆ ಗೊತ್ತು ನಾನು ನನಗೆ ಎಷ್ಟು ಬೇಕು ಅಷ್ಟು ಒಳಗಡೆ ಸೈಡಲ್ಲಿ ಲೈನಿಂಗ್ ಮಾತ್ರ ಎಳ್ಕೊಂಡ್ರೆ ಆಯಿತು. ಒಳಗಡೆ ಸೈಡ್ ಆದಾಗ ಇದನ್ನು ಎಳ್ಕೊಬೇಕಾಗತ್ತೆ, ಹೊರಗಡೆ ಸೈಡ್ ಆದಾಗ ಮಧ್ಯದಲ್ಲಿರೋ ಮಾಮೂಲಿ ಬಟ್ಟೆನ ಕಟ್ ಮಾಡ್ಕೋಬೇಕಾಗತ್ತೆ. ಅಗಲ ಬೇಕಾದ್ರೆ ಮಾಡ್ಬೋದು. ಇನ್ನು ನೆಕ್ಕು ನೋಡಿ ಎಷ್ಟು ಕ್ಲೀನಾಗಿ ನಾನು ಹಾಕಿದ್ದೀನಿ. ಈಗ ಎಕ್ಸ್ಟ್ರಾ ಬಟ್ಟೆ ನೋಡಿ, ಎರಡು ಕಡೆನೂ ಒಂದೊಂದು ಪಾಯಿಂಟ್, ಎರಡು ಪಾಯಿಂಟ್ ಅಷ್ಟು ಬಟ್ಟೆ ಎಕ್ಸ್ಟ್ರಾ ಬಂತು. ಈಗ ಕಟಿಂಗ್ ಮಾಡಿ ತೋರಿಸ್ತೀನಿ ನೋಡಿ ನೆಕ್ಕನ್ನು ಯಾವ ರೀತಿ ಆಗತ್ತೆ ಅಂತ. ಈ ರೀತಿ ಕಟಿಂಗ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಈ ರೀತಿ ಕಟಿಂಗ್ ಮಾಡ್ಕೊಳ್ಳಿ, ತುಂಬ ಈಸಿ, ಕ್ಲೀನಾಗಿ ಬರುತ್ತೆ. ಯಾವುದೇ ರೀತಿ ಬ್ಲೌಸು ಪ್ರಾಬ್ಲಮ್ ಬರೋದಿಲ್ಲ ನೋಡಿ. ಓಕೆ ನೋಡಿ ಎಷ್ಟು ಕ್ಲೀನಾಗಿ ಕಟಿಂಗ್ ಆಗಿದೆ ನೋಡಿ. ಇದನ್ನು ಬೇಕಾದ್ರೆ ನೀವು ಉಕ್ಸ್ ಪಟ್ಟಿಗೆ ಯೂಸ್ ಮಾಡ್ಬೋದು. ಈಗ ನಾನು ಉಕ್ಸ್ ಪಟ್ಟಿ, ಫ್ರಂಟ್ ಪಟ್ಟಿ ಎಲ್ಲ ಕಟಿಂಗ್ ಆಗಿದೆ. ಇವಾಗ ನೋಡಿ ಈ ರೀತಿ ಮಾಡಿಕೊಂಡು ನೋಡಿ ಈ ರೀತಿ ಮತ್ತೆ ವಿ ಶೇಪಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಳೋದ್ರಿಂದ ಫಿನಿಶಿಂಗು ನೀಟಾಗಿ ಬರುತ್ತೆ ಮತ್ತು ಮೇಲ್ಭಾಗದಲ್ಲಿ ಯಾವುದೇ ರೀತಿ ಬಟ್ಟೆ ಎಕ್ಸ್ಟ್ರಾ ಬರೋದಿಲ್ಲ. ಕೆಲವು ಕಸ್ಟಮರ್ಗಳು ಹೊಲ್ದಿರ್ತಾರೆ, ತೋರಿಸ್ತೀನಿ ನೋಡಿ, ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿರ್ತೀನಿ ಯಾವ ರೀತಿ ನೀವು ಸ್ಟಿಚಿಂಗ್ ಮಾಡುವಾಗ ಎಡವಾಟ್ ಮಾಡಿದಾಗ ಯಾವ ರೀತಿ ಕಾಣುತ್ತೆ ಅಂತ. ಈಗ ನೋಡಿ ಮತ್ತೆ ನಾನು ಇದನ್ನು ಈ ರೀತಿ ಸೀದಾ ಮಾಡಿಕೊಂಡು ಒಂದು ಕಿನ್ನರಿ ಸ್ಟಿಚ್ಚನ್ನು ಇದ್ರ ಮೇಲ್ಗಡೆ ಹಾಕ್ತೀನಿ ನೋಡಿ. ಇವಾಗ ನೋಡಿ ಈ ರೀತಿ ಕ್ಲೀನಾಗಿ ಕೈಯಲ್ಲಿ ಇದು ಮಾಡ್ಕೋಬೇಕು ನೋಡಿ. ಇಲ್ಲಿ ಆವಾಗಲೇ ಹಾಕಿರೋ ಸ್ಟಿಚ್ ಇತ್ತಲ್ವ, ಅದು ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು. ಇವಾಗ ಇಲ್ಲೊಂದು ಸ್ವಲ್ಪ ಇರುತ್ತೆ ನೋಡಿ, ಇಲ್ಲಿ ರಿಮೂವ್ ಮಾಡ್ಕೊತಾ ಇದ್ದೀನಿ ನೋಡಿದ್ರಲ್ವ. ಅದಿಷ್ಟು ಸ್ಟಿಚ್ಚನ್ನು ರಿಮೂವ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಬಿಡುತ್ತೆ ನೋಡಿ. ರಿಮೂವ್ ಮಾಡಿದೆ ನೋಡಿ. ಓಕೆ, ರಿಮೂವ್ ಆಯಿತು. ಇವಾಗ ನೋಡಿ ನಾನು ಪೂರ್ತಿ ಈ ರೀತಿ ಕ್ಲೀನಾಗಿ ರೀತಿ ಕೈಯಲ್ಲಿ ಇದು ಮಾಡ್ಕೋಬೇಕು. ಇಲ್ಲ ಅಂದರೆ ಬಟ್ಟೆ ಫಿನಿಶಿಂಗ್ ಬರೋದಿಲ್ಲ. ಮತ್ತು ಇಲ್ಲ ಅಂದರೆ ನೋಡಿ ಯಾವುದೂ ಕೂಡ ಬಟ್ಟೆ ಸುಕ್ಕಾಗಿಲ್ಲ, ಎಷ್ಟು ಕ್ಲೀನಾಗಿ ಬಂದಿದೆ. ಓಕೆ ನೋಡಿ, ಕೈಯಿಂದ ಇದು ಮಾಡೋದ್ರಿಂದ ನೋಡಿ ಇದಕ್ಕೆ ಒಂದು ಕಿನ್ನರಿ ಸ್ಟಿಚ್ಚನ್ನು ಹಾಕ್ಕೊತೀನಿ. ಇದು ಕೂಡ ಕಿನ್ನರಿ ಸ್ಟಿಚ್ ಹಾಕಿದ್ದೀನಿ. ಇವಾಗ ಮತ್ತೆ ಯಥಾಸ್ಥಿತಿ ಹೇಗೆ ಅಟ್ಯಾಚ್ ಮಾಡಿದ್ನೋ ಹಾಗೆ ಈಗ ವಾಪಸ್ ತೊಗೊತೀನಿ ನೋಡಿ. ಮತ್ತು ಯಾವುದೇ ರೀತಿ ಉಲ್ಟಾ ಮಾಡೋಕ್ಕೆ ಹೋಗೋದಿಲ್ಲ. ಈ ರೀತಿ ಎಲ್ಲ ಲೆವೆಲ್ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಮತ್ತೆ ಕೆಳಭಾಗದಲ್ಲಿ ಸ್ಟಿಚಿಂಗ್ ಹಾಕ್ಕೊತೀನಿ ನೋಡಿ. ಅರ್ಧ ಇಂಚು ಮಾರ್ಜಿನ್ ಹಿಡಿತೀನಿ ನೋಡ್ಕೊಳ್ಳಿ ಕ್ಲೀನಾಗಿ ನೋಡಿ. ಇಲ್ಲಿ ಫೋಲ್ಡಿಂಗ್ ಮಾಡಿದ್ದೀನಲ್ಲ ಅದೇ ಮಾರ್ಜಿನಿಗೆ ಈಗ ಮತ್ತೆ ಸ್ಟಿಚ್ ಹಾಕ್ಕೊತೀನಿ. ತುಂಬ ಜನಿಗೆ ಕನ್ಫ್ಯೂಸ್ ಆಗ್ತಾ ಇದ್ದಿದ್ದು ಇದೇ. ಓಕೆ, ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು, ಯಾವ ರೀತಿ ಸ್ಟಿಚಿಂಗ್ ಮಾಡ್ಕೋಬೇಕು, ಫಿನಿಶಿಂಗೇ ಬರೋದಿಲ್ಲ ಅಂತ ಕೇಳ್ತಾ ಇರ್ತೀರಲ್ವ. ನೋಡಿ ಎಷ್ಟು ನೀಟಾಗಿ ಫಿನಿಶಿಂಗ್ ಬರುತ್ತೆ ಅನ್ನೋದನ್ನು ಇವಾಗ ನೋಡ್ಕೊಳ್ಳಿ ನೋಡಿ. ಇದನ್ನು ಕ್ಲೀನಾಗಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಬಟ್ಟೆ ಎಕ್ಸ್ಟ್ರಾ ಬಂದರೆ ಮತ್ತೆ ಅಲ್ಲಿ ಬಬಲ್ಸ್ ಬಂದುಬಿಡತ್ತೆ ಬಟ್ಟೆಯಲ್ಲಿ. ಓಕೆ, ಇಷ್ಟ ಆದಮೇಲೆ ಇದಕ್ಕೂ ಕೂಡ ನೀವು ಇದ್ರ ಸ್ಟಿಚ್ ಹಾಕ್ಬೋದು ನೋಡಿ. ಈ ರೀತಿ ಮಾಡಿಕೊಂಡು ಇದಕ್ಕೂ ಕೂಡ ನೀವು ಪಾಯಿಂಟ್ ಸ್ಟಿಚ್ ಹಾಕ್ಕೊಂಡು ಹೋಗ್ಬೋದು. ಟ್ರೈ ಮಾಡಲೇಬೇಕು, ಈ ಥರ ಮಾಡಿದ್ರೆ ಮಾತ್ರ ಫಿನಿಶಿಂಗ್ ಚೆನ್ನಾಗಿ ಬರೋದು. ಅದರಿಂದ ನಾನು ಕ್ಲೀನಾಗಿ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಇದು ಒಳಗಡೆ ಭಾಗದಲ್ಲಿ ಹೀಗೆ ಕ್ಲೀನಾಗಿ ಸ್ಟಿಚ್ ಹಾಕಬೇಕಾಗತ್ತೆ. ನೋಡ್ಕೊಳ್ಳಿ ಕ್ಲೀನಾಗಿ ಯಾವ ರೀತಿ ಸ್ಟಿಚಿಂಗ್ ಹಾಕ್ತೀನಿ ಅಂತ ನೋಡಿ. ಇವಾಗ ಇಲ್ಲಿ ಕಿನ್ನರಿ ಸ್ಟಿಚ್ ಹಾಕ್ಕೊಂಡು ಹೋಗ್ತೀನಿ ನೋಡಿ. ಇದ್ರ ಮೇಲೆ ಒಂದು ಕಿನ್ನರಿ ಸ್ಟಿಚ್ ಹಾಕಬೇಕು. ಫಿನಿಶಿಂಗ್ ಬರಬೇಕು ಅಂದರೆ ನೋಡಿ ಕಿನ್ನರಿ ಸ್ಟಿಚ್ ಬೇಕೇ ಬೇಕು. ಕಿನ್ನರಿ ಸ್ಟಿಚ್ ಹಾಕಿಲ್ಲ ಅಂದರೆ ನಿಮ್ಗೆ ಯಾವುದೇ ರೀತಿ ಫಿನಿಶಿಂಗ್ ಬರೋದಿಲ್ಲ, ಫಿನಿಶಿಂಗ್ ಹಾಳಾಗಿರುತ್ತೆ ನೋಡಿ. ಈ ರೀತಿ
ಸ್ಟಿಚಿಂಗಿಗೆ ತುಂಬ ಕೇರ್ಫುಲ್ಲಾಗಿ ಸ್ಟಿಚ್ ಹಾಕಬೇಕಾಗತ್ತೆ, ಇಲ್ಲಾಂದರೆ ಬಟ್ಟೆ ಮೇಲೆ ಸ್ಟಿಚ್ ಬಂದುಬಿಡತ್ತೆ. ಆದ್ದರಿಂದ ನೋಡ್ಕೊಳ್ಳಿ. ನೋಡಿ ನಾನು ಇವಾಗ ಸ್ಟಿಚಿಂಗ್ ಹಾಕಾಯಿತು ನೋಡಿ. ಈ ರೀತಿ ಸ್ಟಿಚಿಂಗ್ ಎಲ್ಲ ಹಾಕಾದ್ಮೇಲೆ ಇವಾಗ ನಾನು ಅದನ್ನು ಉಲ್ಟಾ ಮಾಡ್ಕೊತೀನಿ. ನೋಡಿ ಎಷ್ಟು ಕ್ಲೀನಾಗಿ ಸ್ಟಿಚಿಂಗ್ ಹಾಕಿದ್ದೀನಿ. ಇವಾಗ ನೋಡಿ ಈ ರೀತಿ ಅಂದ್ಕೊಂಡು ಕ್ಲೀನಾಗಿ ಸೀದಾ ಮಾಡಿಕೊಟ್ರೆ ಪೂರ್ತಿ ರೆಡಿಯಾಗಿರುತ್ತೆ. ಓಕೆ ನೋಡಿ, ಈ ರೀತಿ ಅಂದ್ಕೊಂಡು ಕ್ಲೀನಾಗಿ ನಾನು ಈ ರೀತಿ ನೋಡಿ ಇವಾಗ ನೆಕ್ ಪೂರ್ತಿ ಮತ್ತು ಬ್ಯಾಕು ಎರಡು ರೆಡಿಯಾಗಿದೆ. ಇವಾಗ ನೋಡಿ ಈ ರೀತಿ ಮಾಡಿಕೊಂಡು ಇಲ್ಲಿಗೆ ಒಂದು ಪಾಯಿಂಟ್ ಸ್ಟಿಚ್ ಹಾಕ್ಕೊತೀನಿ. ನೋಡಿ ಇದರಲ್ಲಿ ಪಾಯಿಂಟ್ ಸ್ಟಿಚ್ ಹಾಕ್ತೀನಿ. ನೋಡಿ ನೆಕ್ಕು ಕೂಡ ಇವಾಗ ಕ್ಲೀನಾಗಿ ಗೊತ್ತಾಯ್ತಲ್ವಾ, ಎಷ್ಟು ಅಗಲ ಬಂತು ನೋಡಿ. ಆವಾಗಲೇ ಸಣ್ಣ ನೆಕ್ಕು ಅನ್ನಿಸ್ತಿತ್ತಲ್ವ, ಇದು ಈ ರೀತಿ ಕೂರತ್ತೆ ನೋಡಿ. ನೋಡಿ ಎಷ್ಟು ಅಗಲ ಬೇಕಾದ್ರೂ ಬರತ್ತೆ, ಇವಾಗ ತೊಂದರೆ ಇಲ್ಲ. ಓಕೆ, ಎಷ್ಟು ಕ್ಲೀನಾಗಿ ಕೂರತ್ತೆ. ಚೆನ್ನಾಗಿ ಅಡ್ರ ಬಡ್ರ ಹೊಲ್ಕೊಡೋದು, ಮಾಮೂಲಿ ಟೈಮಲ್ಲಿ ಕ್ಲೀನಾಗಿ ಮಾಡ್ಕೊಡೋದು. ಅವಾಗ ಕಸ್ಟಮರ್ ಬೈತಾರೆ, ಏನು ರೀ ನೀವು ಫಿನಿಶಿಂಗ್ಗೆ ಕರೆಕ್ಟಾಗಿ ಮಾಡ್ಕೊಡೋದಿಲ್ಲ ಅಂತ. ಅವಾಗ ಕಸ್ಟಮರ್ ಮತ್ತೆ ಬರೋದಿಲ್ಲ. ಓಕೆ, ಗೊತ್ತಾಯ್ತಲ್ವ. ನೋಡಿ ಈ ರೀತಿ ಇದನ್ನು ಇವಾಗ 1 ಇಂಚ್ ಬಿಟ್ಟು ನಾನು ಇಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಟಕ್ಸಿಗೋಸ್ಕರ. ನೋಡಿ ಇವಾಗ ಬ್ಯಾಕ್ ಟಕ್ಸು ಕೂಡ ನಾನು ಇವಾಗ ಹಿಡಿತಾ ಇದ್ದೀನಿ. ನೋಡಿ ಬ್ಯಾಕ್ ಟಕ್ಸು ಕೂಡ ಹಿಡ್ತಾ ಇದ್ದೀನಿ. ಈಗ ನೋಡೋದ್ರಲ್ವ, ಈ ಕಡೆ ಸೈಡು ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಲ್ವಾ, ಈ ಕಡೆ ಸೈಡು ಕೂಡ ಈಗ ಇಟ್ಕೊಂಡಾಗ ನೋಡಿ ಸರಿ ಸಮವಾಗಿ ಬರಬೇಕು. ನೋಡಿ ಈ ರೀತಿ ಸರಿ ಸಮವಾಗಿ ಬರಬೇಕು, ಮಿಸ್ಟೇಕ್ ಮಾಡ್ಕೋಬೇಡಿ. ಮಿಸ್ಟೇಕ್ ಮಾಡ್ಕೊಂಡ್ರಿ ಅಂದರೆ ಬ್ಲೌಸಲ್ಲಿ ಮಿಸ್ಟೇಕ್ ಆಗಿಬಿಡತ್ತೆ. ನೀವು ಒಂದು ಕಡೆ ಹಿಡಿಯೋದನ್ನ ಒಂದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ರಿ ಅಂದರೆ ಒಂದು ಕಡೆ ಬ್ಲೌಸ್ ಎಳ್ಕೊಳತ್ತೆ, ಒಂದು ಕಡೆ ಸೈಡ್ ಎಳ್ಕೊಳತ್ತೆ, ಒಂದು ಸೈಡು ಕೂರತ್ತೆ. ಅದರಿಂದ ನೀವು ಯಾವುದು ಕೂಡ ಸ್ಟಿಚಿಂಗ್ ಮಾಡುವಾಗ ಯಾವುದು ಕೂಡ ಮಿಸ್ಟೇಕ್ ಮಾಡಿ. ಹಿಂದೆ ಒಂದು ವಿಡಿಯೋದಲ್ಲಿದೆ, ನೋಡ್ಕೊಳ್ಳಿ. ನೋಡಿ ಈ ರೀತಿ ಇವಾಗ ಪೂರ್ತಿ ರೆಡಿ ಆಯಿತು. ಇವಾಗ ನೋಡಿ ನಾನು ಶೋಲ್ಡ್ರು ಜಾಯಿಂಟ್ ಹಾಕ್ತಾಯಿದ್ದೀನಿ. ನೋಡಿ ಶೋಲ್ಡ್ರು ಜಾಯಿಂಟು, ನೋಡಿ ಇದು ಶೋಲ್ಡ್ರು ಜಾಯಿಂಟ್ ನೋಡ್ಕೊಂಡ್ರಲ್ವ, ಶೋಲ್ಡ್ರ್ ಇಡೋದು ಗೊತ್ತಾಯ್ತಲ್ವ. ನೋಡಿ ಬ್ಯಾಕನ್ನು ಕೆಳಗಡೆ ಇಟ್ಕೊಳ್ರಿ, ಫ್ರಂಟ್ ಪೀಸನ್ನ ಮೇಲೆ ಇಟ್ಕೊಂಡು ಶೋಲ್ಡ್ರು ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿ ಶೋಲ್ಡ್ರು ಜಾಯಿಂಟ್ ಮಾಡಿಕೊಂಡು ಗೊತ್ತಾಯ್ತಲ್ವ. ಕೂಡ ರೆಡಿ ಆಯಿತು. ಓಕೆ, ನೋಡಿ ಶೋಲ್ಡರ್ ಹೆಚ್ಚಾಗಿದೆ, ಇದು ಕೂಡ ನಾನು ಇವಾಗ ಓವರ್ಲಾಕ್ ಮಾಡ್ಕೊಬರ್ತೀನಿ. ನೋಡಿ ಸರಿ ಮಾತಾಡಿ ಅವ್ರ ಹತ್ರ ಇದು ಮಾಡ್ಕೊಳ್ಳಿ. ತುಂಬ ಜನ ಏನು ಮಾಡಿಬಿಡ್ತಾರೆ ಅಂದರೆ ಸ್ಟಿಚಿಂಗ್ ಮಾಡಿಕೊಡ್ತೀರ, ಅವ್ರು ಏನಾದ್ರು ಸರಿ ಇಲ್ಲ ಅಂತ ಬಂದು ಕೂಡ ತುಂಬ ಸಿಟ್ಟು ಮಾಡಿ ಅವ್ರ ಹತ್ರ ಗಲಾಟೆ ಮಾಡೋಕ್ಕೆ ಹೋಗಬೇಡಿ. ಓಕೆ, ಕೂಲಾಗಿ ಮಾತಾಡಿ ಸರಿ ಮಾಡ್ಕೊಡ್ತೀನಿ ಕೊಡಿ ಅಂತೇಳಿ ಇಸ್ಕೊಂಡು ಏನಾಗಿರುತ್ತೆ ಅಂತ ಫಸ್ಟ್ ವಿಚಾರಿಸಿ ನೋಡಿ, ಆ ನಂತರ ನೀವು ರೆಡಿ ಮಾಡಿಕೊಡಿ. ಅವಾಗ ಕಸ್ಟಮರು ಖುಷಿ ಆಗ್ತಾರೆ. ಓಕೆ, ಕೆಲವ್ರು ಏನು ಮಾಡಿಬಿಡ್ತೀರಾ ಅಂದರೆ ಕಸ್ಟಮರಿಗೆ ವಾಪಸ್ ತರಂಗಿಲ್ಲ, ಸುಮ್ಮನೆ ಸಿಟ್ಟು ಮಾಡಿಬಿಡ್ತೀರಾ. ಅವರು ಇವ್ರ ಹತ್ರ ಯಾಕಪ್ಪ ಹೊಲಿಸ್ಬೇಕು ಅಂತಾರೆ. ಅವರು ನಮ್ಮ ಹತ್ರ ದುಡ್ಡು ಕೊಟ್ಟು ಹೊಲಿಸಿರ್ತಾರಲ್ವ, ಅದರಿಂದ ನಾವು ಕೂಡ ಅವರಿಂದ ಮಾನವೀಯತೆಯಿಂದ ನಿಧಾನವಾಗಿ ಮಾತಾಡಿ ಏನಾಗಿದೆ ಏನು ಅನ್ನೋದನ್ನು ತಿಳ್ಕೊಂಡು ಅದು ಯಾಕಾಗಿದೆ ಅನ್ನೋದನ್ನು ನೋಡಬೇಕು. ನೋಡಿ ಚೆಕ್ ಮಾಡಿ ರೆಡಿ ಮಾಡಿಕೊಂಡ್ರೆ ಕಸ್ಟಮರು ನಮ್ಮ ಹತ್ರ ಕ್ಲೀನಾಗಿ ಅಡ್ಜಸ್ಟ್ ಆಗ್ತಾರೆ. ಇಲ್ಲ ಅಂದರೆ ಸಿಟ್ಟು ಮಾಡಿದ್ರೆ ಅವರು ನಿಮ್ಮ ಹತ್ರ ಸಿಟ್ಟು ಮಾಡಿ ನನ್ನ ದುಡ್ಡು ನನಗೆ ಕೊಡ್ರಿ, ಬಟ್ಟೆ ನೀವು ಇಟ್ಕೊಡ್ರಿ ಅಂತಾರೆ. ಗೊತ್ತಾಯ್ತಲ್ವಾ. ಆದ್ದರಿಂದ ನೀವು ಆದಷ್ಟು ಕೇರ್ಫುಲ್ಲಾಗಿ ಕಸ್ಟಮರ್ ಹತ್ರ ಮಾತಾಡೋದನ್ನು ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕು. ಸುಮ್ಮನೆ ಸಿಟ್ಟು ಮಾಡೋದು ಇದು ಮಾಡಿದ್ರೆ ಕಸ್ಟಮರ್ಗಳು ನಮ್ಮ ಹತ್ರ ಬರೋದಿಲ್ಲ. ಈಗ ಪ್ರತಿಯೊಂದು ಇದರಲ್ಲೂ ಅಷ್ಟೇ, ನಾವು ಎಷ್ಟು ಕಸ್ಟಮರ್ಗಳಿಗೆ ಎಷ್ಟು ಇದರಿಂದ ಇದು ಮಾಡ್ತೀವೋ ಮಾತಾಡಿಸ್ತೀವೋ, ಅವರಿಗೆ ಎಷ್ಟು ಕ್ಲೀನಾಗಿ ಮಾತಾಡಿಸಿ ನೋಡ್ಕೊಂಡು ಕಳಿಸ್ತೀವೋ ಅಷ್ಟು ನೀಟಾಗಿ ನಮಗೆ ಅವರು ಕೂಡ ಅಷ್ಟೇ ಗೌರವ ಕೊಡ್ತಾರೆ. ಕೆಲವರು ಬಟ್ಟೆ ಹೊಲ್ದು ವಾಪಸ್ ಬರೋಂಗಿಲ್ಲ, ಅವ್ರ ಮೇಲೆ ಸಿಟ್ಟು ಮಾಡ್ತಾರೆ. ಎಲ್ಲರೂ ವಾಪಸ್ ತಂದರು ಅಂದ್ಕೊಂಡ್ರೆ ಅವ್ರ ಮೇಲೆ ಸಿಟ್ಟು.
ಆ ರೀತಿ ಮಾಡ್ಕೋಬೇಡಿ. ಓಕೆ, ತುಂಬ ಕೂಲಾಗಿ ಮಾತಾಡಿ ಸರಿ ಮಾಡಿಕೊಡಿ. ಮತ್ತು ನಿಮ್ಮ ಹತ್ರ ಕಸ್ಟಮರ್ ಎಲ್ಲೂ ಹೋಗೋದಿಲ್ಲ. ವರ್ಷಕ್ಕೆ ತಿಂಗಳಿಗೆ ಒಂದು 15 ಕಸ್ಟಮರ್ ಕರೆಕ್ಟಾಗಿ ಇದ್ಬಿಟ್ರೆ ನೀವು ವರ್ಷ ಎಲ್ಲ ಬಟ್ಟೆ ಕೊಡ್ತಾರೆ. ಓಕೆ, ಅಂಥ ಕಸ್ಟಮರ್ಗಳನ್ನು ಬಿಡಬೇಡಿ. ಕ್ಲೀನಾಗಿ ಎಂಥ ಕಷ್ಟದ ಕೆಲಸ ಇರಲಿ, ಎಂಥ ಅರ್ಜೆಂಟ್ ಕೆಲಸ ಇರಲಿ, ಅವ್ರನ್ನ ಫಸ್ಟು ಕೆಲಸ ಮಾಡಿಕೊಡಿ. ಕೆಲವ್ರು ಏನು ಮಾಡ್ತಾರೆ ಗೊತ್ತಾ, ಸೀಸನಲ್ಲಿ ಮಾತ್ರ ಕೆಲಸ ಮಾಡಿಕೊಡೋದು, ಆಮೇಲೆ ಕಸ್ಟಮರಿಗೆ ಮಾತೇ ಆಡ್ಸಲ್ಲ. ಅವಾಗ ಏನು ಮಾಡಿಬಿಡ್ತಾರೆ ಅವರು, ಮತ್ತೆ ಬೇರೆ ಕಡೆ ಹುಡ್ಕೊಂಡು ಹೋಗ್ಬೇಕಾಗತ್ತೆ. ಆ ರೀತಿ ಮಾಡ್ಕೋಬೇಡಿ. ಒಬ್ಬರು ಕಸ್ಟಮರ್ ಅಡ್ಜಸ್ಟ್ ಆದರು ಅಂದರೆ ನಿಮ್ಮ ಹತ್ರನೇ ಅವರು ಹುಡ್ಕೊಂಡು ಬರೋಂಗಿರಬೇಕು. ಕೆಲವರೆಲ್ಲ ಮಾಡೋದು ನಾನು ತುಂಬ ಜನ ನೋಡಿದ್ದೀನಿ. ಮತ್ತು ಸೀಸನ್ನಾಗಿ ಮಾತ್ರ ಬಟ್ಟೆ ಹಚ್ಚಿ ಹೊಲ್ಕೊಡೋದು, ಆಮೇಲೆ ಕೈ ಸಿಗೋದಿಲ್ಲ, ಆಮೇಲೆ ಏನು ಮಾಡ್ತಾರವರು ಮತ್ತೆ ಬೇರೆ ಕಡೆ ಹೋಗ್ತಾರೆ. ನಮಗೆಲ್ಲ ನೋಡಿ ಆ ರೀತಿ ಇಲ್ಲ. 15 ವರ್ಷ 20 ವರ್ಷದಿಂದ ಅವರೇ ಕಸ್ಟಮರು. ನಮ್ಗೆ ಹೊಸ ಕಸ್ಟಮರ್ಸ್ ಬಂದ್ರೂ ಅವ್ರಿಗೆ ನಾವು ಅಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದಿಲ್ಲ, ಹೇಳ್ಬಿಡ್ತೀವಿ ನಮ್ಗೆ ಆಗೋದಿಲ್ಲ, ಬಟ್ಟೆ ಹಿಂಗಿದೆ ತಗೊಳ್ಳಿ, ಬೇರೆ ಕಡೆ ಎಲ್ಲಾರ ಇದು ಮಾಡಿ, ಅಷ್ಟು ಅರ್ಜೆಂಟಾಗಿ ಮಾಡಬೇಡಿ ಅಂತೀವಿ. ಇಲ್ಲ ಸರ್ ಹೊಲ್ಕೊಡಿ ಪರವಾಗಿಲ್ಲ, ಒಂದು ದಿವಸ ಹೆಚ್ಚು ಕಮ್ಮಿ ಅಲ್ಲಿ ತೊಗೊಂಡು ಹೋಗ್ತೀವಿ ಅನ್ನೋರಿಗೆ ಮಾತ್ರ ನಾವು ಸ್ಟಿಚಿಂಗ್ ಮಾಡಿಕೊಡ್ತೀವಿ. ಕೆಲವ್ರು ಏನು ಮಾಡಿಬಿಡ್ತಾರೆ ಅಂದರೆ ಸುಮ್ಮನೆ ಆಸೆಗೆ ತೊಗೊಬಿಡೋದು, ಆಮೇಲೆ ಹೊಲ್ಕೊಡದೇ ಇದ್ದಾಗ ಅವರು ಸಿಟ್ಟು ಮಾಡ್ತಾರೆ, ಇವರು ಸಿಟ್ಟು ಮಾಡ್ತಾರೆ. ಆ ರೀತಿ ಮಾಡ್ಕೋಬೇಡಿ. ಕಸ್ಟಮರ್ ಹತ್ರ ಮಾತಾಡೋದನ್ನು ಕೂಡ ತುಂಬ ನೀಟಾಗಿ ಮಾತಾಡಿ ಇದು ಮಾಡ್ಕೊಳ್ಳಿ. ಮೈ ಮೇಲೆ ಬರೋಂಗೆ ಮಾಡ್ಕೋಬೇಡಿ. ನೀವು ರ್ಯಾಶಾಗಿ ಮಾತಾಡಿದ್ರೆ ಅವರು ಕೂಡ ರ್ಯಾಶಾಗಿ ಮಾತಾಡ್ತಾರೆ. ಆದ್ದರಿಂದ ನೀವು ಎಷ್ಟು ಕೂಲಾಗಿ ಅವ್ರು ಬೈಯೋಕ್ಕಂತ ಬಂದಿದ್ದರೂ ಕೂಡ ನೀವು ಮಾತಾಡೋ ಮಾತಿಗೆ ಮತ್ತವರು ಕೂಲಾಗಿಬಿಡ್ಬೇಕು. ಆ ರೀತಿ ಇರಬೇಕು. ಅದು ಬಿಟ್ಬಿಟ್ಟು ಅವರು ರ್ಯಾಶಾಗಿ ಬಂದಿದ್ದಾರೆ ಅಂತ ನೀವು ರ್ಯಾಶಾಗಿ ಮಾತಾಡಿದ್ರೆ ಗಲಾಟೆ ಆಗುತ್ತೆ. ಕಸ್ಟಮರ್ಗಳು ಮತ್ತೆ ನಮ್ಮ ಹತ್ರ ಒಬ್ಬರೆಲ್ಲರೂ ಒಂದು ಕಸ್ಟಮರ್ ಎಲ್ಲರೂ ಗಲಾಟೆ ಮಾಡಿದ್ದು ಗೊತ್ತಾದರೆ 10 ಕಸ್ಟಮರು ನಮ್ಮ ಹತ್ರ ಬರೋದಿಲ್ಲ. ಕೆಟ್ಟದ್ದಾಗಿದ್ದು ಮಾತ್ರ ಜನಗಳು ಯೋಚನೆ ಮಾಡ್ತಾರೆ, ಒಳ್ಳೆಯದನ್ನು ಬೇಗ ಹರಡೋದಿಲ್ಲ. ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ಯೋಚನೆ ಮಾಡಿ ಕಸ್ಟಮರ್ ಹತ್ರ ಮಾತಾಡಿ ಬಟ್ಟೆ ತೊಗೊಳ್ಳಿ, ಸ್ಟಿಚಿಂಗ್ ಮಾಡಿಕೊಡಿ. ಓಕೆ, ನೋಡಿ ಇವಾಗ ನಾನು ಸ್ಲೀವ್ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ತುಂಬ ಸತಿ ನಾನು ಇದರಲ್ಲೆಲ್ಲ ಹಾಕಿದ್ದೀನಿ ಇನ್ಸ್ಟಾದಲ್ಲೆಲ್ಲ. ನಿಮಗೆ ಟಿಪ್ಸ್ ಬೇಕು ಅಂದರೆ ನೋಡಿ ಅಂತೇಳಿ. ನೋಡಿ ಇವತ್ತೆಲ್ಲ ಟಿಪ್ಸನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ಗೊತ್ತಾಯ್ತಲ್ವಾ? ಒಂದೊಂದಾಗಿ ನೋಡಿಕೊಂಡು ಕಸ್ಟಮರ್ ಹತ್ರ ಮಾತಾಡ್ಕೊಳ್ತಾ ಕ್ಲೀನಾಗಿ ಸ್ಟಿಚಿಂಗ್ ಮಾಡಿಕೊಡಿ. ನೋಡಿ ನಾನಿವಾಗ ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ. ನೋಡಿ ಇದರಲ್ಲಿ ಯಾವುದೇ ರೀತಿ ನೋಡಿ ಇಲ್ಲಿ ಸ್ಟಿಚಿಂಗ್ ಮಾಡುವಾಗ ಒಂದು ಸ್ಟಿಚ್ ಮೇಲೆ ಒಂದು ಸ್ಟಿಚ್ಚು ಕ್ಲೀನಾಗಿ ಬರಬೇಕು. ಕೆಲವ್ರು ಏನು ಮಾಡಿಬಿಡ್ತೀರಿ ಅಂದರೆ ಸ್ಟಿಚಿಂಗ್ ಮಾಡುವಾಗ ಇಲ್ಲ ಈ ಥರ ಹಿಡಿದು ಬಿಡ್ತೀರಾ, ಈ ರೀತಿ ಎಲ್ಲ ಹಿಡಿಬೇಡಿ. ನೋಡಿ ಎಷ್ಟು ಕ್ಲೀನಾಗಿ ಬಂದಿದೆ ಅಂತ. ನೋಡಿ ಎಲ್ಲರೂ ಒಂಚೂರ ರಿಂಕಲ್ಸ್ ಇದೆಯಾ ನೋಡಿ, ಈ ರೀತಿ ಕ್ಲೀನಾಗಿ ಬರಬೇಕು. ನೋಡಿ ನಾವು ಎಷ್ಟು ಕ್ಲೀನಾಗಿ ಆರ್ಮೋಲ್ ರೌಂಡನ್ನು ಜಾಯಿಂಟ್ ಮಾಡ್ತೀವೋ ಅಷ್ಟು ಕ್ಲೀನಾಗಿ ಬ್ಲೌಸ್ ಕೂರತ್ತೆ. ನೋಡಿ ಎಷ್ಟು ಕ್ಲೀನಾಗಿ ನಾವು ತೆಗ್ದಿದ್ದೀವಿ, ಎಷ್ಟು ಕ್ಲೀನಾಗಿ ಕೂತಿದೆ ಅಂತ ನೋಡಿ. ನೋಡಿ ಎಲ್ಲೂ ಕೂಡ ಹಿಡಿಬೇಡದು. ಓಕೆ, ಗೊತ್ತಾಯ್ತಲ್ವಾ? ಬ್ಲೌಸು ಕ್ಲೀನಾಗಿ ಪೂರ್ತಿ ರೆಡಿ ಮಾಡಿದ್ದೀನಿ. ಇದು ಹಿಂಭಾಗಕ್ಕೆ ಹೋಗಿದೆ, ಗೊತ್ತಾಯ್ತಲ್ವಾ? ನೋಡಿ ಇಲ್ಲೂ ಕೊಡಿ, ಇದು ಕೂಡ ಕೆಳಭಾಗಕ್ಕೆ ಬಂದಿದೆ. ನೋಡಿ ಇದು ಕೂಡ ಅಟ್ಯಾಚ್ ಆದಮೇಲೆ ಈ ರೀತಿ ಇದೇ ರೀತಿ ಕೂರಬೇಕು. ಈ ರೀತಿ ಹಿಂದೆ ಮುಂದೆ ಮಾಡಬೇಡಿ, ಈ ರೀತಿ ಕರೆಕ್ಟಾಗಿ ಬರಲಿ. ನೋಡಿ ಡಾಟ್ಸು ಕೂಡ ಕ್ಲೀನಾಗಿ ಹಿಡ್ತಿದ್ದೀನಲ್ವ, ಎಷ್ಟು ಕ್ಲೀನಾಗಿ ಬಂದಿದೆ ನೋಡಿ, ನೋಡಿದ್ರಲ್ವ? ನೋಡಿ ಇದು ಫ್ರಂಟ್ ಪಾರ್ಟ್ ಎಷ್ಟು ಕ್ಲೀನಾಗಿ ಬಂದಿದೆ, ಬ್ಯಾಕ್ ಪಾರ್ಟು ನೋಡಿ ಎಷ್ಟು ಕ್ಲೀನಾಗಿ ನಾನು ಜಾಯಿಂಟ್ ಮಾಡಿದ್ದೀನಿ. ಮತ್ತು ಫಿನಿಶಿಂಗು ಕೂಡ ಇದೇ ರೀತಿ ಬಂದಾಗ ಕಸ್ಟಮರು ಖುಷಿ ಆಗ್ತಾರೆ, ಗೊತ್ತಾಯ್ತಲ್ವಾ? ಈ ವಿಡಿಯೋದಲ್ಲಿ ನಾನು ಇಷ್ಟನ್ನೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ನೋಡಿ ಇದು ಕ್ಲೀನಾಗಿ ಎಲ್ಲ ಪ್ರತಿಯೊಂದು ಕೂಡ ನಾನು ಪಾಯಿಂಟು ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡಿ ಇದು ಕೂಡ ಬ್ಯಾಕು ನೆಕ್ ನೋಡಿ ಈ ಥರ ಕೂರತ್ತೆ, ಗೊತ್ತಾಯ್ತಲ್ವ? ನೋಡಿ ಎಷ್ಟು ಬೇಕಾದ್ರೂ ಅಗ್ಲಾಗಿ ಕೂರತ್ತೆ ಈ ಥರ. ನೋಡಿ ಎಷ್ಟು ಸಣ್ಣ ಆಯ್ತಲ್ವ ನೆಕ್ಕು, ಎಷ್ಟು ದೊಡ್ಡದಾಗಿ ಕಾಣಿಸ್ತಾ ಇದೆ ಇವಾಗ, ನೋಡಿದ್ರಲ್ವ? ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.